ಆ ಸೈನ್ಸ್ ಅಂದರೆ ಸೈಂಟಿಸ್ಟ್ ಅಂದರೆ ಐ ಕೀಪ್ ಆಲ್ವೇಸ್ ಜೋಕಿಂಗ್ ದಟ್ ಪೀಪಲ್ ಹೂ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್ ಆರ್ ಸೈಂಟಿಸ್ಟ್ ಅಂತ. ಟೀಚರ್ಸ್ ಕೀಪ್ ಟೆಲಿಂಗ್ ದಟ್ ವಿ ನೀಡ್ ಟು ಕವರ್ ದ ಸಿಲೆಬಸ್. ನಾನು ಹೇಳೋದು, ವಾಟ್ ಈಸ್ ಸೋ ಅಬ್ಸೀನ್ ಅಬೌಟ್ ಆರ್ ಡರ್ಟಿ ಅಬೌಟ್ ದ ಸಿಲೆಬಸ್ ದಟ್ ಯು ಆರ್ ಟ್ರೈಂಗ್ ಟು ಕವರ್ ಇಟ್? ವಾಟ್ ಯುವರ್ ಜಾಬ್ ಇಸ್ ಟು ಆಕ್ಚುಲಿ ಓಪನ್ ದ ಸಿಲೆಬಸ್. ಇಫ್ ರಾಮನ್ ವಾಸ್ ಅಲೈವ್ ನೌ, ಯು ವುಡ್ ಹ್ಯಾವ್ ಬಿನ್ ವೆರಿ ಹ್ಯಾಪಿ ಟು ಸಿ ಹೌ ಪವರ್ಫುಲ್ ಹಿಸ್ ಟೆಕ್ನಿಕ್ ಹಸ್ ಬಿಕಮ್. ನಿಂತ ಬಿಡ್ತೈತಿ, ಹೋದ್ರೆ ಹೋಗೇ ಹೋಗ್ತೈತೆ ಅಂತ ಹೇಳಿ. ದ್ಯಾಟ್ ಈಸ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಬಟ್ ದ ರಿಯಲ್ ವಾರಿಯರ್ಸ್ ಹೂ ಆರ್ ಗೋಯಿಂಗ್ ಟು ಬಿಲ್ಡ್ ದಿಸ್ ಫ್ಯೂಚರ್ ಇನ್ ದ ನೇಷನ್ ಆರ್ ದ ನಾಲೆಜ್ ವಾರಿಯರ್ಸ್. ಐ ಕಾಲ್ ಟೀಚರ್ಸ್ ಎಸ್ ನಾಲೆಜ್ ವಾರಿಯರ್ಸ್. ನಮಸ್ಕಾರ, ವಿಶ್ವಾಸ್ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ. ಪ್ರತಿ ವರ್ಷ ಫೆಬ್ರವರಿ 28ರಂದು ಸರ್ ಸಿ ವಿ ರಾಮನ್ ಅವರ ರಾಮನ್ ಪರಿಣಾಮ ಆವಿಷ್ಕಾರದ ನೆನಪಿಗಾಗಿ ನಾವು ಭಾರತದಾದ್ಯಂತ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಣೆ ಮಾಡ್ತೀವಿ. ಅದರ ಕುರಿತಾಗಿ ಒಂದು ವಿಶೇಷ ವಿಡಿಯೋನ ಮಾಡಬೇಕು ಅಂತಂದಾಗ ನನ್ನ ತಲೆಗೆ ಮೊದಲಿಗೆ ಬಂದದ್ದು ನಾಡಿನ ಪ್ರಖ್ಯಾತ ಸಂಶೋಧಕ, ಶಿಕ್ಷಣ ತಜ್ಞ ಆಗಿರುವಂತಹ ಪ್ರೊಫೆಸರ್ ಎಸ್.ಎಂ. ಶಿವಪ್ರಸಾದ್ ಸರ್ ಅವರ ಸಂದರ್ಶನ. ಅವರನ್ನ ಈ ಕುರಿತಾಗಿ ಸಂಪರ್ಕ ಮಾಡಿದಾಗ ತುಂಬಾ ಖುಷಿಯಿಂದ ನಮ್ಮನ್ನ ಕರೆಸಿ ಅಲ್ಲಿ ಸಂದರ್ಶನವನ್ನು ನೀಡಿದ್ದಾರೆ. ಆ ಸಂದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಅವರ ಕಿರು ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ. ಖ್ಯಾತ ಸಾಹಿತ್ಯಿಕ ದಂಪತಿಗಳಾದಂತಹ ದಿವಂಗತ ಪ್ರೊಫೆಸರ್ ಋಷಭೇಂದ್ರ ಸ್ವಾಮಿ ಮತ್ತು ದಿವಂಗತ ಪ್ರೊಫೆಸರ್ ಲಲಿತಾಂಬ ಸ್ವಾಮಿ ಅವರ ಮಗನಾಗಿರುವಂತಹ ಶಿವಪ್ರಸಾದ್ ಸರ್ ಪ್ರಸ್ತುತ ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್ನಲ್ಲಿ ಪ್ರೊಫೆಸರ್ ಆಗಿಯೂ ಮತ್ತು ಧಾರವಾಡದ ಉನ್ನತ ಶಿಕ್ಷಣ ಅಕಾಡೆಮಿಯ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸುಮಾರು 40 ವರ್ಷಗಳಷ್ಟು ಸಂಶೋಧನಾ ಅನುಭವವನ್ನು ಹೊಂದಿರುವಂತಹ ಶಿವಪ್ರಸಾದ್ ಸರ್ ಇಲ್ಲಿಯವರೆಗೆ 260ಕ್ಕೂ ಹೆಚ್ಚು ಸಂಶೋಧನಾ ಪ್ರಬಂಧಗಳನ್ನು ಇಂಟರ್ನ್ಯಾಷನಲ್ ಜರ್ನಲ್ಗಳಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಜೊತೆಗೆ 345ಕ್ಕೂ ಹೆಚ್ಚು ಆಹ್ವಾನಿತ ಲೆಕ್ಚರ್ಗಳನ್ನು ನೀಡಿದ್ದಾರೆ. ಸುಮಾರು 4,000ಕ್ಕೂ ಹೆಚ್ಚಿನ ರಿಸರ್ಚ್ ಸೈಟೇಷನ್ಗಳನ್ನು ಹೊಂದಿರುವಂತಹ ಶಿವಪ್ರಸಾದ್ ಸರ್ಗೆ ಹಲವಾರು ಪುರಸ್ಕಾರಗಳು ಸಂದಿವೆ. 1997ರಲ್ಲಿ ಮನೆಯ ಭಾರತದ ರಾಷ್ಟ್ರಪತಿಗಳಿಂದ ಯಂಗ್ ಸೈಂಟಿಸ್ಟ್ ಅವಾರ್ಡ್, 2013ರಲ್ಲಿ ಡಾಕ್ಟರ್ ರಾಜಾರಾಮಣ್ಣ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಸೀನಿಯರ್ ಸೈಂಟಿಸ್ಟ್ ಅವಾರ್ಡ್, ಜೊತೆಗೆ 2016ರಲ್ಲಿ ಬಳ್ಳಾರಿ ವಿಶ್ವವಿದ್ಯಾಲಯದಿಂದ ಆನರರಿ ಡಾಕ್ಟರೇಟ್ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳಿಗೆ ಪ್ರೊಫೆಸರ್ ಎಸ್.ಎಂ. ಶಿವಪ್ರಸಾದ್ ಸರ್ ಭಾಜನರಾಗಿದ್ದಾರೆ. ಇಂಥವರು ನಮ್ಮ ಚಾನೆಲ್ಗೆ ಸಂದರ್ಶನವನ್ನು ನೀಡಿದ್ದು ನಮ್ಮ ಹೆಮ್ಮೆಯ ಸರಿ. ಇನ್ನು ಜಾಸ್ತಿ ಇವರ ಬಗ್ಗೆ ಪರಿಚಯ ಮಾಡಿಕೊಡದೆ ಸೀದಾ ಅವರ ಸಂದರ್ಶನಕ್ಕೆ ನಿಮ್ಮನ್ನು ಕರೆದೊಯ್ತಾ ಇದ್ದೀನಿ, ಬನ್ನಿ. ಸರ್, ಪ್ರತಿ ವರ್ಷ ರಾಮನ್ ಪರಿಣಾಮದ ಆವಿಷ್ಕಾರದ ನೆನಪಿಗಾಗಿ ರಾಷ್ಟ್ರೀಯ ವಿಜ್ಞಾನ ದಿನ ಆಚರಣೆ ಮಾಡ್ತೀವಿ. ಸಾಮಾನ್ಯ ಜನರಿಗೆ ಸರಳವಾಗಿ ಹೇಳಬೇಕಂದ್ರೆ ರಾಮನ್ ಪರಿಣಾಮ ಅಂದ್ರೇನು ಮತ್ತು ಅದು ಯಾಕೆ ಮುಖ್ಯ? ನಮಗೆಲ್ಲರಿಗೂ ಭಾರತೀಯರಾಗಿ ವಿ ಆರ್ ವೆರಿ ಪ್ರೌಡ್ ಆಫ್ ರಾಮನ್. ರೈಟ್, ರಾಮನ್ ಅಂತ ಒಂದು ಗ್ರೇಟ್ ಸೈಂಟಿಸ್ಟ್ ಭಾರತದಲ್ಲಿ ಹುಟ್ಟಿದ್ದ. ಏನೋ ಒಂದು ಹೊಸದು ರಾಮನ್ ಎಫೆಕ್ಟ್ ಅನ್ನೋದು ಎಷ್ಟು ಗ್ಲೋಬಲಿ ಎಷ್ಟು ಇಂಪಾರ್ಟೆಂಟ್ ಆದ ಒಂದು ಡಿಸ್ಕವರಿ ಆಗಿದೆ ಅನ್ನೋದು ನಮಗೆಲ್ಲ ಒಂದು ಪ್ರೈಡ್ ಕೊಡ್ತದೆ. ನಮಗೆಲ್ಲ ಗೊತ್ತಿದ್ದಂಗೆ ರಾಮನ್ ಹಿ ವಾಸ್ ಸ್ಟಡಿಂಗ್ ಅಬೌಟ್ ಲೈಟ್. ಓಕೆ, ಲೈಟ್ ಸ್ಕ್ಯಾಟ್ರಿಂಗ್ ಬಗ್ಗೆ ಮಾತಾಡ್ತಿದ್ದ. ಈಗ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಸೇ ವಿ ಟೇಕ್ ದೀಸ್ ಟೂ ಬಾಡೀಸ್. ಓಕೆ, ಇವೆರಡು ಹಿಂಗೆ ಡ್ಯಾಶ್ ಹೊಡೆದ್ರೆ ಅಪ್ರಾಕ್ಸಿಮೇಟ್ ಸೇಮ್ ಸೈಜ್ ಇದ್ದಾಗ ದೇ ಕೊಲೈಡ್ ವಿತ್ ಈಚ್ ಅದರ್. ಸೊ ಅದಕ್ಕೆ ನಾವು ಕೊಲಿಷನ್ ಅಂತೀವಿ. ಬಟ್ ಸಪೋಸ್ ಒನ್ ಬಾಡಿ ಈಸ್ ವೆರಿ ಹೆವಿ, ಇದನ್ನೊಂದು ಬಾಡಿ ಅಂತೀವಿ, ಇದು ಯಾವುದೋ ಒಂದು ಲೈಟ್ ಪಾರ್ಟಿಕಲ್ ಅಂತ ತಿಳ್ಕೊರಿ, ವಿಚ್ ಇಸ್ ನೋ ವೆಯ್ಟ್. ಅದು ಬಂದು ಇದಕ್ಕೆ ಹೊಡೆದಾಗ ಏನಾಗ್ತದೆ ಅಂತ ನೋಡಿದರೆ ಇಟ್ ಸ್ಕ್ಯಾಟರ್ಸ್. ಓಕೆ, ವಿತೌಟ್ ಡಿಸ್ಟರ್ಬಿಂಗ್ ದಿಸ್ ಇಟ್ ಸ್ಕ್ಯಾಟರ್ಸ್. ಅದು ಫಸ್ಟ್ ಏನು ಮಾಡಿದರು, ದೇ ಫೌಂಡ್ ಔಟ್ ದಟ್ ಈ ಲೈಟ್ ಯಾವ ಎನರ್ಜಿ ಬರುತ್ತೋ ಸ್ಕ್ಯಾಟ್ರಿಂಗ್ ಆದಮೇಲೂ ಅದೇ ಎನರ್ಜಿ ಬರುತ್ತೆ. ಅಂದರೆ ಇಟ್ ವಿಲ್ ಮೇಂಟೈನ್ ದ ಸೇಮ್ ಎನರ್ಜಿ ವಿಚ್ ವಿ ಕಾಲ್ ಆಸ್ ಎಲಾಸ್ಟಿಕ್ ಸ್ಕ್ಯಾಟ್ರಿಂಗ್. ಇದನ್ನು ಲಾರ್ಡ್ ರ್ಯಾಲೆ ಹೆಡ್ ಫೌಂಡ್ ಔಟ್ ಸಮಥಿಂಗ್ ಕಾಲ್ಡ್ ಆಸ್ ಎಲಾಸ್ಟಿಕ್ ಸ್ಕ್ಯಾಟ್ರಿಂಗ್. ಆ ಸ್ಕ್ಯಾಟ್ರಿಂಗಿಂದ ಹಿ ಹ್ಯಾಡ್ ಅಂಡರ್ಸ್ಟುಡ್ ಬೈ ಲುಕಿಂಗ್ ಎಟ್ ದಿ ವೇವ್ ಲೆಂತ್ ಆಫ್ ಲೈಟ್, ಹಿ ಹ್ಯಾಡ್ ಅಂಡರ್ಸ್ಟುಡ್ ದಟ್ ವೈ ದ ಸ್ಕೈ ಈಸ್ ಬ್ಲೂ ಅನ್ನೋ ಕ್ವಶನ್. ಆಕಾಶ ಯಾಕೆ ನೀಲಿಯಾಗಿ ಕಾಣ್ತದೆ ಅಂಥೇಳಿ ಮಾಡಿದರು. ಯಾಕಂತಂದ್ರೆ ಏನು ಹೇಳಿದ್ರು ಅಂದರೆ ಅಲ್ಲಿಂದ ಬೇರೆ ಬೇರೆ ವೇವ್ಲೆನ್ಸ್ ಸೂರ್ಯನಿಂದ ಬರ್ತಿದೆ. ಅಟ್ಮಾಸ್ಫಿಯರಲ್ಲಿರೋ ಡಸ್ಟ್ ಪಾರ್ಟಿಕಲ್ಸು ಅಥವಾ ವಾಟರ್ ಮಾಲಿಕ್ಯೂಲ್ಸ್ ಇಲ್ಲಿ ಅವು ಸ್ಕ್ಯಾಟ್ರ್ ಆಗ್ತವೆ. ಬ್ಲೂ ಕಲರು ಜಾಸ್ತಿ ಸ್ಕ್ಯಾಟ್ರ್ ಆಗ್ತದೆ. ಆದ್ದರಿಂದ ಅವು ಹೋಗಿ ಪಕ್ಕದ ಮಾಲಿಕ್ಯೂಲ್ಸಿಗೆ ಹೊಡೋದ್ರಿಂದ ಆಕಾಶ ಬ್ಲೂ ಆಗಿ ಕಾಣ್ತದೆ. ಉಳಿದಿದ್ದ ಲೈಟೆಲ್ಲ ಸ್ಟ್ರೈಟಾಗಿ ಬಂದಿದ್ದರಿಂದ ನಮಗೆ ಸ್ಕೈ ಬ್ಲೂ ಆಗಿ ಕಾಣುತ್ತೆ ಅಂತ ಹೇಳಿದರು. ಸೊ ರಾಮನ್ ಯೋಚನೆ ಮಾಡಿದ್ವಿ, ಶಿಪ್ ಒಂದು ಸಮುದ್ರದಾಗ ಹೋಗ್ತಿರ್ಬೇಕಾರೆ ಈ ಓಕೆ ಆಕಾಶನೂ ಬ್ಲೂ ಯಾಕಂತ ಅರ್ಥ ಆಯಿತು ರ್ಯಾಲೆ ಸ್ಕ್ಯಾಟ್ರಿಂಗಿಂದ, ಬಟ್ ಸಮುದ್ರ ಯಾಕೆ ಬ್ಲೂ ಇದೆ ಅಂತ ಈ ಸ್ಟಾರ್ಟೆಡ್ ಥಿಂಕಿಂಗ್ ವೆದರ್ ದೆರ್ ಇಸ್ ಎನಿ ಕೋರಿಲೇಷನ್. ಸೊ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಈ ರೈಟ್ಸ್ ಅ ಲೆಟರ್ ಟು ಲಾರ್ಡ್ ರ್ಯಾಲೆ ಆಸ್ಕಿಂಗ್ ಹಿಮ್, ಇದು ಯಾಕೆ ಸಮುದ್ರ ನಂಗೆ ಅರ್ಥ ಆಗಲಿಲ್ಲ, ಆ ಸೇಮ್ ಲಾಜಿಕ್ ಇಲ್ಲಿ ಅಪ್ಲೈ ಆಗಲ್ಲ ಅಂಥೇಳಿ. ಅದಕ್ಕೆ ಅವ್ನು ಲಾರ್ಡ್ ರ್ಯಾಲೆ ನನಗೂ ಸರಿಯಾಗಿ ಗೊತ್ತಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಇಟ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ದಿ
ಸ್ಕೈ ಇನ್ ದಿ ವಾಟರ್ ಅಂತ ಹೇಳ್ದ. ಬಟ್ ರಾಮನ್ ಸೆಡ್ ನೋ ಇಟ್ ಕನಾಟ್ ಬಿ ಅಂತೇಳಿ. ದೆನ್ ಹಿ ಸ್ಟಾರ್ಟೆಡ್ ಥಿಂಕಿಂಗ್. ದೆನ್ ವಾಟ್ ಈಸ್ ಥಾಟ್ ವಾಸ್ ಲ್ಯಾರೆ ಸ್ಕ್ಯಾಟ್ರಿಂಗ್ ಇದೊಂದು ಪಾರ್ಟಿಕಲ್ ಸುಮ್ಮನೆ ಇದ್ದರೆ ಹಿಂಗೆ, ಬಟ್ ಇದು ಆಸಿಲೇಟ್ ಆಗ್ತಾ ಇದ್ದರೆ ಏನಾಗುತ್ತೆ. ಹಿ ಸ್ಟಾರ್ಟೆಡ್ ಥಿಂಕಿಂಗ್, ರೈಟ್. ನಮಗೇನು ಗೊತ್ತಿತ್ತಂದರೆ ಈಗ ಒಂದು ಮಾಲಿಕ್ಯೂಲ್ ಅಂದರೆ ಅವು ಸುಮ್ಮನೆ ಇರಲ್ಲ. ಓಕೆ, ಲೆಟ್ ಇಟ್ ಬಿ ವಾಟರ್ ಮಾಲಿಕ್ಯೂಲ್ ಆರ್ ಎನಿಥಿಂಗ್, ಸುಮ್ಮನೆ ಇರಲ್ಲ. ದೇ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೋಷನ್ ಅಲ್ವಾ. ಈಗ ಒಂದು ದೇ ಮೇ ಬಿ ಮೂವಿಂಗ್ ಲೈಕ್ ದಿಸ್ ವಿಚ್ ವಿ ಕಾಲ್ ಎಸ್ ಟ್ರಾನ್ಸ್ಲೇಷನ್ ಮೋಷನ್, ಆರ್ ಈ ಥರ ತಿರುಗ್ತಿರ್ಬೋದು, ಈ ಥರ ವಿ ಕಾಲ್ ಇಟ್ ಎಸ್ ರೊಟೇಷನ್ ಮೋಷನ್. ಅಥವಾ ಹಿಂಗೆ ವೈಬ್ರೇಟ್ ಆಗ್ತಿರ್ಬೋದು, ವಿ ಕಾಲ್ ಇಟ್ ಎಸ್ ವೈಬ್ರೇಷನ್ ಮೋಷನ್. ಹಿಂಗೆ ಡಿಫ್ರೆಂಟ್ ಮೋಷನ್ಸ್ ಇದ್ದಿದ್ದರಿಂದ ಸ್ಕ್ಯಾಟ್ರಿಂಗ್ ಎನರ್ಜಿ ಲೂಸ್ ಆಗಬೇಕು ಅಂತ ರಾಮನ್ಗೆ ತಲೆಗೆ ಬಂತು. ಸೊ ಹಿ ಸ್ಟಾರ್ಟ್ಸ್ ಫೈಂಡಿಂಗ್ ಔಟ್ ಹೌ ಟು ಫೈಂಡ್ ದಿಸ್ ಎಫೆಕ್ಟ್ ಅಂತ. ಸೊ ಹಿ ಮೇಡ್ ಅ ಲಾಟ್ ಆಫ್ ಎಫರ್ಟ್. ಭಾಳ ದಿವಸ ಎಫರ್ಟ್ ಆದಮೇಲೆ ಒಂದು ಸಣ್ಣ ಪೀಕ್ ಬಂದೇ ಬರುತ್ತೆ ಅಂತ ಹಿ ವಾಸ್ ವೆರಿ ಶ್ಯೂರ್ ದಟ್ ಯು ವಿಲ್ ಗೆಟ್ ದಿಸ್ ಇಫ್. ಸೊ ವಾಟ್ ಈಸ್ ಥಾಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಈ ಪಾರ್ಟಿಕಲ್ ಬರುತ್ತೆ, ಸಪೋಸ್ ಇದು ಹಿಂಗೆ ವೈಬ್ರೇಟ್ ಆಗ್ತಿತ್ತಂದರೆ, ಹಿಂಗೆ ಆದಾಗ ಇದು ಬಂದು ಹೊಡಿತಂದರೆ ಇಟ್ ವಿಲ್ ಲೂಸ್ ಎನರ್ಜಿ. ಸೊ ಹಿಂಗೆ ಹೋಗ್ತಿರ್ಬೇಕಾದ್ರೆ ಹೊಡೆದ್ರೆ ಇಟ್ ವಿಲ್ ಗೇನ್ ಎನರ್ಜಿ ಅಂತ he found out. He said that this will happen. So he asked all his students to perform experiments and they found out. Then they ultimately found that out, right? ಅದನ್ನು ಕಂಡುಹಿಡಿದ್ರು ಅವರು. ಸೊ ಏನಂದರೆ ಎನರ್ಜಿ, of course most of the energy will be elastically scattered, but there will also be some energy which will be inelastically scattered. Means some of the photons will lose energy and some will gain energy. ಸೊ ಅದರಿಂದ ಒಂದು ಪೀಕ್ ಇತ್ತಲ್ಲ ರಾಯ್ಲೆ ಸ್ಕ್ಯಾಟ್ರಿಂಗ್ ಒಳಗೆ, ಅದ್ರ ಪಕ್ಕದಲ್ಲಿ 2 ಪೀಕ್ ಶುರು ಬರಬೇಕು ಅಂತ ಈ ವಾಸ್ ಪ್ರೆಡಿಕ್ಟಿಂಗ್. ಆ್ಯಂಡ್ ಆಫ್ಟರ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್, ಆಗಿನ ಕಾಲದಲ್ಲೆಲ್ಲ ಇವೆಲ್ಲ ಇರಲಿಲ್ಲ, ಕಂಪ್ಯೂಟರ್ಸು, ಐ ಮೀನ್ ವೆರಿ ಡಿಫಿಕಲ್ಟ್. ಈವನ್ ಲೈಟ್ ಸೋರ್ಸಸ್ಸು ಇರಲಿಲ್ಲ, ಗುಡ್ ವೈಟ್ ಸೋರ್ಸಸ್. ಸೊ ದೇ ಯೂಸ್ ಟು ವರ್ಕ್ ಇನ್ ದ ಸನ್ಲೈಟಲ್ಲಿ ಮಾಡಿ ಆಮೇಲೆ ಫೋಟೋಗ್ರಫಿಕ್ ಫಿಲ್ಮ್ ಮೇಲೆ ಕಲೆಕ್ಷನ್ ಫಾರ್ ಲಾಂಗ್ ಅವರ್ಸ್ ಮಾಡಿ ಸಿಗ್ನಲ್, ಬಿಕಾಸ್ ಇಟ್ಸ್ ಅ ವೆರಿ ವೀಕ್ ಸಿಗ್ನಲ್. ಆದ್ದರಿಂದ ಹಿ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ಎಕ್ಸ್ಪೆರಿಮೆಂಟ್. ಅಲ್ಟಿಮೇಟ್ಲಿ ಹಿ ಫೌಂಡ್ ದಟ್ ಔಟ್. ಸೊ ಅಲ್ಟಿಮೇಟ್ಲಿ ವಿತ್ ದಟ್ ಪೀಕ್, ಒಂದು ಹೆಚ್ಚಿನ ಪೀಕು, ಒಂದು ಕಡಿಮೆ ಪೀಕ್ ಬಂತು. ಸೊ ದೀಸ್ ಆರ್ ಕಾಲ್ಡ್ ಎಸ್ ದ ಸ್ಟೋಕ್ಸ್ ಆ್ಯಂಡ್ ಆ್ಯಂಟಿ ಸ್ಟೋಕ್ಸ್. ಓಕೆ, ಸೊ sometimes some photons gain energy, some photons lose energy ಅಂತ ವಾಟ್ ಈ ಸ್ಯಾಡ್ ಈಸ್ ಕಾಲ್ಡ್ ಎಸ್ ರಾಮನ್ ಎಫೆಕ್ಟ್. ಸೊ ಇದರಿಂದ ಗ್ರೇಟೆಸ್ಟ್ ಅಡ್ವಾಂಟೇಜ್ ಏನಂತಂದರೆ, ಯು ಟೇಕ್ ಎನಿ ಮಾಲಿಕ್ಯೂಲ್, ಅನ್ನೋನ್ ಮಾಲಿಕ್ಯೂಲ್ ಇದ್ದರೂ ಈಗ ಲೈಟ್ ಹಾಕಿದ ಮೇಲೆ ಯು ಕ್ಯಾನ್ ಆ್ಯಕ್ಚುಲಿ ಫೈಂಡ್ ಔಟ್, ಓಕೆ, ಅದರಿಂದ ಯಾವ ವೈಬ್ರೇಷನಲ್ ಸ್ಟೇಟ್ ಇದೆ, ವೈಬ್ರೇಟ್ ಆಗ್ತಿದೆಯೋ, ರೊಟೇಟ್ ಆಗ್ತಿದೆಯೋ, ಯಾವ್ಯಾವ ಸ್ಟೇಟಿಗೆ ಎಲ್ಲ ಕಂಡುಹಿಡಿಬೋದು ಬಿಕಾಸ್ ಆಫ್ ದೀಸ್ ಪೀಕ್ಸ್ ವಿಚ್ ಆರ್ ಕಾಲ್ಡ್ ಎಸ್ ರಾಮನ್ ಪೀಕ್ಸ್. ಸೊ ಅದರಿಂದ ಇಟ್ ಬಿಕೇಮ್ ಎ ವೆರಿ ಪವರ್ಫುಲ್ ಡಯಾಗ್ನಾಸ್ಟಿಕ್ ಟೂಲ್. ರಾಮನ್ ಟೈಮಲ್ಲಿ ಡಿಡ್ ಇಟ್ ಫಾರ್ ಲಿಕ್ವಿಡ್ಸ್, ಬಟ್ ಇವೆಂಚುಲಿ ವೆನ್ ದೇ ಸ್ಟಾರ್ಟೆಡ್ ಯೂಸಿಂಗ್ ಲೇಸರ್ಸ್, ಪವರ್ಫುಲ್ ಲೈಟ್ ಲೇಸರ್ ಯೂಸ್ ಮಾಡಿದ ಮೇಲೆ ದೇ ಸ್ಟಾರ್ಟೆಡ್ ಮೆಜರಿಂಗ್ ರಾಮನ್ ಎಫೆಕ್ಟ್ ಇನ್ ಸಾಲಿಡ್ಸ್ ಆಲ್ಸೋ. So now Raman effect has become a very powerful tool, not only for liquids but also for gases, I mean for solids. ಅದರಿಂದ ಇಟ್ ಈಸ್ ಮಚ್ ಮೋರ್ ಪವರ್ಫುಲ್. ಈಗ ಅದರಲ್ಲಿ ಒಂದು ನ್ಯೂ ಎಫೆಕ್ಟ್ ಬಂದಿದೆ. ಇನ್ ದ 70s ಇಂದ ಒಂದು ಹೊಸ ಕಾನ್ಸೆಪ್ಟ್. ನಾರ್ತ್ ವೆಸ್ಟರ್ನ್ ಯೂನಿವರ್ಸಿಟಿಲಿ, ಐ ಡೋಂಟ್ ರಿಮೆಂಬರ್ ದಿ ನೇಮ್ ಆಫ್ ದ ಸೈಂಟಿಸ್ಟ್ ಎಕ್ಸಾಕ್ಟ್ಲಿ, ಬಟ್ ಹಿ ಫೌಂಡ್ ಔಟ್ ಸಮಥಿಂಗ್ ಕಾಲ್ಡ್ ಎಸ್ SERS, SCRS, Surface Enhanced Raman Spectroscopy. What he did was, on the substrate, ಈಗ ಅದೊಂದು ಸಾಲಿಡ್ ಇದು ನೋಡ್ಬೇಕಂತಂದರೆ ಅದ್ರ ಮೇಲೆ he put some metal nanoparticles. Metal nanoparticles ಹಾಕಿದ ತಕ್ಷಣ ಲೈಟ್ ಬರ್ತಲ್ಲ, that will create a plasmon inside the nanoparticles. ಆ ಪ್ಲಾಸ್ಮಾನ್ ರೆಸೊನೆನ್ಸ್ ಕಪ್ಲಿಂಗ್ ವಿತ್ ದಟ್ ರಾಮನ್ ಸಿಗ್ನಲ್, ಅದು ರಾಮನ್ ಸಿಗ್ನಲ್ ಬಹಳ ವೀಕ್ ಇತ್ತಲ್ಲ, ಅದನ್ನು ಸಿಕ್ಕಾಬಟ್ಟೆ ಬಟ್ ಮಿಲಿಯನ್ ಟೈಮ್ಸ್ ಎನ್ಹ್ಯಾನ್ಸ್ ಮಾಡುತ್ತೆ. Okay, so that technique has become now very, very popular. I mean, if Raman was alive now, he would have been very happy to see how powerful his technique has become. And this has become a big technique to understand many applications. Out of them, one important application is to early detection of diseases. It's also being explored to see the COVID infection at the earlier. People are trying to look at this. But AIDS virus, ಅದು ಇದು ಎಲ್ಲದಕ್ಕೂ ಇಂಥವು ಹುಡುಕ್ಬೇಕಂದ್ರೆ, ಬಿಕಾಸ್ ಅರ್ಲಿ ಸ್ಟೇಜಸ್ಸಲ್ಲೇ ಗೊತ್ತಾದರೆ ಟ್ರೀಟ್ಮೆಂಟ್ ಈಸಿ. You don't, otherwise you have to give very, say for example cancer. If you can detect cancer at an early stage, you can give some antibiotics and cure it. But now detect ಮಾಡೋದೇ ಲೇಟ್ ಆದ ತಕ್ಷಣ, then AIDS, cancer ಇವೆಲ್ಲ it becomes very, very difficult. ಅವಾಗ ಏನು ಮಾಡ್ತೀವಿ ನಾವು, we start doing radiotherapy, or ಅದು ಆಗಲಿಲ್ಲ ಅಂತಂದ್ರೆ if it is like blood cancer, ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ರೆ radiotherapy doesn't work. ಅವಾಗ ಏನು ಮಾಡ್ತೀವಿ, we start giving chemotherapy. That means extremely strong antibiotics for all over the body. To cure all that part. ಅದು ಮಾಡ್ತಾ there will be a lot of side effects. So many things. So ultimately we don't know whether the patient dies because of the disease or because of the strong medicine. ಆ ಥರ ಆಗಿದೆ. So early detection of disease is a very important thing, and Raman spectroscopy is going to play a very major role in this in the coming years. Yeah. ಈ ವಿಜ್ಞಾನ ದಿನಾಚರಣೆಯ ಥೀಮ್ ಫ್ಯೂಚರ್ ಆಫ್ ಸೈನ್ಸ್ ಟೆಕ್ನಾಲಜಿ ಇನೋವೇಷನ್ ಇಂಪ್ಯಾಕ್ಟ್ಸ್ ಆನ್ ಎಜುಕೇಷನ್ ಸ್ಕಿಲ್ಸ್ ಆ್ಯಂಡ್ ವರ್ಕ್ ಅಂತ ಇದೆ.
ವಿಜ್ಞಾನದ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಮತ್ತು ಸಂಶೋಧಕರಿಗೆ ಇನೋವೇಷನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಸರ್? Yeah, very important for me. I always keep telling when I meet young people like all of you, please try to understand the difference between science, technology and engineering. ಸೈನ್ಸ್ ಬೇರೆ, ಟೆಕ್ನಾಲಜಿ ಬೇರೆ, ಇಂಜಿನಿಯರಿಂಗ್ ಬೇರೆ. ಅದೆಲ್ಲ ನಾವು ಕನ್ಫ್ಯೂಸ್ ಆಗ್ಬಿಡ್ತೀವಿ ನಾವು. ಐ ಮೀನ್ ಆಲ್ ಅವರ್ ಸಿಲೆಬಸ್, ಅವರ್ ಕರಿಕ್ಯುಲಮ್, ಎವ್ರಿವೇರ್ ವಿ ಟಾಕ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಒಂದೇ. ಈಗ ಫಾರ್ ಎಕ್ಸಾಂಪಲ್, ಕಲಾಂ ವಾಸ್ ಅ ವೆರಿ ಗುಡ್ ಇಂಜಿನಿಯರ್, ಬಟ್ ವಿ ಕಾಲ್ ಹಿಮ್ ಆಸ್ ಅ ಸೈಂಟಿಸ್ಟ್, ಬಟ್ ಹಿ ವಾಸ್ ನಾಟ್ ಅ ಸೈಂಟಿಸ್ಟ್, ರೈಟ್? ಸೊ ಹಂಗೆ ವೇರ್ ಆರ್ ಕನ್ಫ್ಯೂಷನ್ಸ್ ಅಬೌಟ್ ದಿಸ್. ಸೊ ಐ ಥಿಂಕ್ ಸ್ಟೂಡೆಂಟ್ಸ್ ಆಫ್ ಸೈನ್ಸ್ ಶುಡ್ ಬಿಕಮ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ಏನಂತಂದರೆ, ಸೈನ್ಸ್ ಅಂದರೆ ಇಟ್ ಈಸ್ ಡನ್ ಓನ್ಲಿ ಔಟ್ ಆಫ್ ಕ್ಯೂರಿಯಾಸಿಟಿ. ಅಂದರೆ ಏನೋ ಒಂದು ಹೊಸದನ್ನ, ಏನೋ ಹಿಂಗೆ ಮಾಡಿದರೆ ಹೆಂಗೆ, ಇದು ಮುರಿದ್ರೆ ಹೆಂಗೆ, ಇದು ಬೆಂಕಿ ಹಚ್ಚಿದ್ರೆ ಹೆಂಗೆ, ಜಸ್ಟ್ ದಟ್ ಕ್ಯೂರಿಯಾಸಿಟಿ ಟು ಫೈಂಡ್ ಔಟ್ ವಾಟ್ ಹ್ಯಾಪನ್ಸ್ ವಿಚ್ ಅದರ್ಸ್ ಡೋಂಟ್ ನೋ, ಈಸ್ ಸೈನ್ಸ್. ಓಕೆ, ಸೊ ಆ ಸೈನ್ಸ್ ಅಂದರೆ, ಸೈಂಟಿಸ್ಟ್ ಅಂದರೆ, ಐ ಕೀಪ್ ಆಲ್ವೇಸ್ ಜೋಕಿಂಗ್ ದಟ್ ಪೀಪಲ್ ಹೂ ಡೋಂಟ್ ನೋ ವಾಟ್ ದೇ ಆರ್ ಡೂಯಿಂಗ್ ಆರ್ ಸೈಂಟಿಸ್ಟ್ ಅಂತ. who are working very hard, but they don't know what they are doing. If he says, I know what I am doing, then you are not a scientist anymore. I just jokingly say this. So, even I scientists, so they come out with a phenomena, with some graph, some equation to tell, idondu hing madidre hing agutte, the knowledge with this. So, we call that as discovery, right? So, you discover something which already existed, but probably we didn't know. Adanna kandidide, that discovery. So, the scientist does only discovery. Right? So, now you have technologists. Technologists ಅಂದರೆ ಏನು, ಅವ್ರು ಏನು ಮಾಡ್ತಾರೆ, ದೇ ಡೋಂಟ್ ಫೈಂಡ್ ಔಟ್ ಎನಿ ಫಿನಾಮಿನಾ. ಅವ್ರು ಏನು ಮಾಡ್ತಾರೆ ಅಂದರೆ, ಈ ಸೈಂಟಿಸ್ಟ್ ಮಾಡೋದು ನೋಡ್ತಾ ಇರ್ತಾರೆ ಅವರು. ಓ, ಇವನು ಇದಂದ, ಇವನು ಅದಂದ, ಅವನು ಅದಂದ, ಇವೆಲ್ಲ ಸೇರಿಸಿದ್ರೆ ಐ ಕ್ಯಾನ್ ಮೇಕ್ ಅ ಪೆನ್ ಔಟ್ ಆಫ್ ಇಟ್. ಓಕೆ, ಇದನ್ನೆಲ್ಲ ನಾನು ಯೂಸ್ ಮಾಡ್ಕೊಂಡು ಪೆನ್ ಮಾಡ್ಬೋದು, ಒಂದು ಮೊಬೈಲ್ ಫೋನ್ ಮಾಡ್ಬೋದು, ಐ ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್ ಔಟ್ ಅಂತ. ಹಿ ಸ್ಟಾರ್ಟ್ ಥಿಂಕಿಂಗ್ ಹೌ ಟು ಯೂಸ್ ಸಮ್ ಆಫ್ ದ ನಾಲೆಜ್ ಆಫ್ ಸೈನ್ಸ್. That person, I call him as a technologist. Technologist is the one who does inventions and who does innovations, right? So, he finds the concepts which are there and then tries to make it something useful. This is technologist. So, ultimately, ಇದನ್ನೆಲ್ಲ ಹೇಳಿದ್ದನ್ನು ಯೂಸ್ಫುಲ್ ಥಿಂಗ್ ಒಂದು ಪೆನ್ ಮಾಡಬೇಕಂದ್ರೆ ಮಾಡೋನ್ಬೇಕಲ್ಲ, that person is an engineer. Right? And ಚಲೋ ಮಾಡ್ಬೇಕು ಇಂಜಿನಿಯರ್, that it should work, the pen should work, it should be reliable, it should be cheap, it should be marketable. ಆ ಥರ ಎಲ್ಲ ಅದಕ್ಕೊಂದು ತರಬೇಕು, ಅದಕ್ಕೆ ಎಸ್ಥೆಟಿಕ್ಸ್ ತರಬೇಕು, ಎಲ್ಲ ತರಬೇಕು. ದಟ್ ಈಸ್ ದ ರೋಲ್ ಆಫ್ ಎ ಇಂಜಿನಿಯರ್. ಸೊ in the whole field of science, we have 3 different fields: science, technology and engineering. And they are all 3 different things. So children should know, students, should know, okay, where I will enjoy my life. ಯಾವುದ್ರಲ್ಲಿ ಮಾಡ್ಬೇಕು ನನಗೆ ಐ ವಾಂಟ್ ಟು ಡೂ ಇಟ್ ಫಾರ್ ಕ್ಯೂರಿಯಾಸಿಟಿ. ಫಾರ್ ಎಕ್ಸಾಂಪಲ್, ಈಗ ಮ್ಯೂಸಿಕ್, ಡೂಯಿಂಗ್ ಪ್ಯೂರ್ ಸೈನ್ಸ್ ಈಸ್ ಲೈಕ್ ಪ್ಲೇಯಿಂಗ್ ಮ್ಯೂಸಿಕ್. ಇಫ್ ಸಂಬಡಿ ಆಸ್ ಭೀಮ್ಸೇನ್ ಜೋಶಿ ಯಾಕೆ ಹಾಡ್ತಾನೆ, ಏನು ಯೂಸ್ಫುಲ್, ಅದು ಉಪಯೋಗ ಇಲ್ಲ. Okay, same thing you can say about scientists. Scientists, 99.9% of the things they do is useless. You don't do it because they don't know. They are working at the interface of darkness, of light and darkness. Adharinda they don't know what they are doing. Adharinda science is more out of curiosity, which is done out of curiosity. And technology is done for using this knowledge developed by the scientists and to create something which is new. That is where innovation. So now the question is, and again engineers have to do this, but the question you are asking is, ಹೆಂಗೆ ಇದನ್ನೆಲ್ಲ ತರಬೇಕು ನಾವು, right? There are diverse views on this. Some people say, science ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಬಿಡು, you have to make a product, you have to make something useful ಅಂತ some people say. So let us focus, ಎಲ್ಲ ಅಪ್ಲೈಡ್ ಇರಬೇಕು, ಬೇಸಿಕ್ is useless ಅಂತ some people argue. But I am a strong believer that basic science is most important thing. ಅದು ಕಾನ್ಸೆಪ್ಟ್ಸ್ ನಮಗೆ ಅದ್ಭುತವಾಗಿ ನಮ್ಮ ಮಕ್ಕಳಿಗೆ ಟೀಚರ್ಸು ತಿಳ್ಕೋಬೇಕು, ಸ್ಟೂಡೆಂಟ್ಸಿಗೆ ತಿಳಿಸ್ಬೇಕು, ಸ್ಟೂಡೆಂಟ್ಸಿಗೂ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಕಾನ್ಸೆಪ್ಟ್ ಅರ್ಥ ಆದಾಗ ದೆನ್ ದೇ ವಿಲ್ ನೋ ಹೌ ಟು ಅಪ್ಲೈ ಇಟ್ ಇನ್ ಅ ನ್ಯೂ ವೇ. ಅದು ನಾವು ಕಾನ್ಸೆಪ್ಟೇ ಕ್ಲಿಯರ್ ಇಲ್ಲ ಅಂದಾಗ ನಾವು ಅಪ್ಲೈಡೇ ಮಾಡೋಕ್ಕೆ ಹೋದ ತಕ್ಷಣ ವಿ ವಿಲ್ ಓನ್ಲಿ ಕಾಪಿ ದ ವೆಸ್ಟರ್ನ್ ವರ್ಲ್ಡ್. ಅವ್ರು ಏನು ಮಾಡ್ತಾರಲ್ಲ, ಯಾರೋ ಒಂದು ಏನೋ ಮಾಡಿರ್ತಾರೆ, ಅವ್ರು ಅದು ಮಾಡ್ತಾರೆ, ನಾವು ಇದೊಂದು ಮಾಡ್ತೀವಿ. ನಮ್ಮ ಸೈನ್ಸ್ ಅದೇ ಥರ ಇದೆ ಈಗ ರೈಟ್ ನಾವು. ಸೊ ಐ ವೆರಿ ಸ್ಟ್ರಾಂಗ್ಲಿ ಬಿಲೀವ್ ದಟ್ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ concept, every concept of science should become very, very clear to the students. And then we have to inspire them, okay, so that they can apply. ಎಲ್ಲೋ ಒಂದು ಕಡೆ ಈಗೇನೋ ಒಂದು ಈ ನಾಲೆಜ್ ಇದೆ, ಈ ನಾಲೆಜನ್ನು ಎಲ್ಲೋ ಬೇರೆ ಕಡೆ ಅದನ್ನ ಅಪ್ಲೈ ಹೆಂಗೆ ಮಾಡ್ಬೋದು ಅನ್ನೋದನ್ನು ನಾವು ಮಕ್ಕಳಿಗೆ ಕಲಿಸ್ಬೇಕಾಗುತ್ತೆ. ಐ ಥಿಂಕ್ ವಿ ಹ್ಯಾವ್ ಟು ಎಜುಕೇಷನ್ ಇಸ್ ಟು ಫೋಕಸ್ ಆನ್ ದ್ಯಾಟ್. ದಿಸ್ ಈಸ್ ಮೈ ಸ್ಟ್ರಾಂಗ್ ಬಿಲೀಫ್. ಆವಾಗ ಮಾಡೋಕ್ಕೆ, ಇಫ್ ದೇ ಲರ್ನ್ ದಟ್ ಎಬಿಲಿಟಿ, ದೆನ್ ಒನ್ ಡೇ ದೇ ವಿಲ್ ಬಿ ಏಬಲ್ ಟು ಅಪ್ಲೈ ಇಟ್ ಇನ್ ಅ ಪ್ಲೇಸ್ ವಿಚ್ ಈಸ್ ವೆರಿ ನ್ಯೂ ಟು ಎವ್ರಿಬಡಿ. ಯಾರಿಗೂ ಗೊತ್ತಿಲ್ಲದು. ಅದಕ್ಕೆ ನಾವು ಕ್ರಿಯೇಟಿವಿಟಿ ಅಂತೀವಿ,
right? Ali, under that knowledge does not exist. He is creating some new knowledge using this basic knowledge. Alva? So I believe that the education system has to be tuned like that. Then only we can produce creative children. Like ನಾವು ಮಕ್ಕಳು ನೋಡ್ತೀವಿ, ಅದ್ಭುತ ಇರ್ತಾರೆ ಅವರು, ದೇ ಹ್ಯಾವ್ ಸೋ ಮಚ್ ಪೊಟೆನ್ಷಿಯಲ್, ಸೋ ಮಚ್ ಕೇಪಬಿಲಿಟಿ ಎಟ್ಸೆಟ್ರಾ, ಬಟ್ ಕಾನ್ಸೆಪ್ಟ್ಸ್ ಕ್ಲಿಯರ್ ಇಲ್ಲ. ಆ್ಯಂಡ್ ಒನ್ಸ್ ದ ಕಾನ್ಸೆಪ್ಟ್ಸ್ ಕ್ಲಿಯರ್ ಇಲ್ಲ ಅಂದ ತಕ್ಷಣ ಓನ್ಲಿ ದೇ ಹ್ಯಾವ್ ಟು ಪಾಸ್ ಎಕ್ಸಾಮ್ಸ್ ಬೈ ಹಾರ್ಟ್, ಲರ್ನಿಂಗ್ ಬೈ ಹಾರ್ಟ್, right? Because concepts are not clear. ಅದಕ್ಕೆ ಅದು ಆ ಥರ ಸಿಸ್ಟಮ್ ಆಗುತ್ತೆ. ಸೊ ವಿ ನೀಡ್ ಅ ಪ್ಯಾರಡೈಮ್ ಶಿಫ್ಟ್ ಇನ್ ದ ವೇ ವಿ ಡೂ ಎಜುಕೇಷನ್, ಎಸ್ಪೆಷಲಿ ಸೈನ್ಸ್ ಎಜುಕೇಷನ್. ವಿ ನೀಡ್ ಟು ಇನ್ಸ್ಪೈರ್ ದ ಚಿಲ್ಡ್ರನ್, ವಿ ನೀಡ್ ಟು ಗಿವ್ ದೆಮ್ ದ ಕಾನ್ಸೆಪ್ಟ್ಸ್ ವೆರಿ ಕ್ಲಿಯರ್ಲಿ, ಆ್ಯಂಡ್ ದೆನ್ ಮೇಕ್ ಇಟ್ ವೆರಿ ಸಿಂಪಲ್, ಮೇಕ್ ದ ಕಾನ್ಸೆಪ್ಟ್ಸ್ ವೆರಿ ಸಿಂಪಲ್, ಆ್ಯಂಡ್ ದೆನ್ ಟೇಕ್ ಇಟ್ ಟು ದಿ ಹೈಯರ್ ಲೆವೆಲ್. ಈಗ ನಾನು ತೋರಿಸಿದ್ನಲ್ಲ, ಸಿ ಜಸ್ಟ್ ಟು ಸೇ ವಾಟ್ ಈಸ್ ರಾಮನ್ ಎಫೆಕ್ಟ್, ಇಫ್ ಯು ಸೇ ಇನ್ ಎಲಾಸ್ಟಿಕ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂದ ತಕ್ಷಣ ಇಟ್ ಬಿಕಮ್ಸ್ ವೆರಿ ಕನ್ಫ್ಯೂಸಿಂಗ್ ಫಾರ್ ದ ಚೈಲ್ಡ್. ಬಟ್ ಇಫ್ ಯು ಟೆಲ್ ಹಿಂಗೆ ಹೊಡೆದಾಗ ಎನರ್ಜಿ ಕಮ್ಮಿ ಆಗುತ್ತೆ, ಹಿಂಗೆ ಜಾಸ್ತಿ ಆಗುತ್ತೆ, ದೀಸ್ ಕೈಂಡ್ ಆಫ್ ಟೂಲ್ಸ್ ಟೀಚರ್ಸ್ ಶುಡ್ ಹ್ಯಾವ್. Simple tools, how to reach the students, how to convince the students of to understand the concepts. Another bandbitre, then the students will be able to think, then apply and understand, and very beautiful. So I would love to see a education system like that in the future. Yeah. ಅಂಥ ಶಿಕ್ಷಣ ಪದ್ಧತಿಯೊಳಗೆ ಟೀಚರ್ಸ್ ಪಾತ್ರ ಏನಾಗಿರುತ್ತೆ ಸರ್? Obviously, that's what I said. See, now I am talking about higher education, right? School education ಮಾತಾಡೋದು ಬೇಡ. Now we have come to degree colleges or postgraduate engineering, whatever, medical ಅಂತಾಗ. See, this is higher education. So the role of teachers is always in education. The teachers is the most important role. ಅಲ್ವಾ? ಮೋರ್ ದೆನ್ ಸ್ಟೂಡೆಂಟ್ಸ್, ಮೋರ್ ದೆನ್ ಅಡ್ಮಿನಿಸ್ಟ್ರೇಷನ್, ಮೋರ್ ದೆನ್ ಪ್ರಿನ್ಸಿಪಲ್, ಇಟ್ ಈಸ್ ದ ಟೀಚರ್ ಆ್ಯಂಡ್ ವಾಟ್ ಹ್ಯಾಪನ್ಸ್ ಇನ್ ದ ಕ್ಲಾಸ್ ರೂಮ್ ವಿಚ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ದ ಕ್ಲಾಸ್ ರೂಮ್ ಈಸ್ ಹಿಸ್ ಬ್ಯಾಟಲ್ ಫೀಲ್ಡ್. ಸೊ ದಟ್ಸ್ ವಾಟ್ ಐ ಕೀಪ್ ಟೆಲ್ಲಿಂಗ್. ಈಗೆಲ್ಲ ಕೋವಿಡ್ ಬಂತು, ವಿ ಟಾಕ್ಡ್ ಅಬೌಟ್ ಬಾರ್ಡರ್ ವಾರಿಯರ್ಸ್, ವಿ ಟಾಕ್ಡ್ ಅಬೌಟ್ ಇವರು ಯಾರು ಹೆಲ್ತ್ ವಾರಿಯರ್ಸ್, ಬಟ್ ದ ರಿಯಲ್ ವಾರಿಯರ್ಸ್ ಫಾರ್ ಗೋಯಿಂಗ್ ಟು ಬಿಲ್ಡ್ ದಿಸ್ ಫ್ಯೂಚರ್ ಇನ್ ದ ನೇಷನ್ ಆರ್ ದ ನಾಲೆಜ್ ವಾರಿಯರ್ಸ್. I call teachers as knowledge warriors. So that is a very important role. But what one has to understand is higher education antandre, it is not about giving the knowledge to the student, right? It is making the student get the knowledge on his own or her own. I think that is education, because higher education andre, it consists of two parts. One is knowledge and the other is research. ಸೊ ಎರಡನ್ನೂ ಕಂಬೈನ್ ಮಾಡಬೇಕಂದ್ರೆ ಟೀಚರ್ಸ್ ಹ್ಯಾವ್ ಟು ಬಿ ವೆರಿ ಇನ್ಸ್ಪೈರ್ಡ್. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ದ ಟೀಚರ್ಸ್ ಈಸ್ ನಾಟ್ ಓನ್ಲಿ ದೆಮ್ ಬಿಕಮಿಂಗ್ ನಾಲೆಜಬಲ್, ಅದಂತೂ ಆಗಲೇಬೇಕು, ಟೀಚರ್ಸ್ ಶುಡ್ ಬಿ ನಾಲೆಜಬಲ್, ಬಟ್ ಮೋರ್ ಇಂಪಾರ್ಟೆಂಟ್ಲಿ ದೇ ಶುಡ್ ಹ್ಯಾವ್ ದ ಎಬಿಲಿಟಿ ಟು ರೀಚ್ ದಿ ಸ್ಟೂಡೆಂಟ್ಸ್. ಅದಕ್ಕೆ ನಾವು ಇನ್ ಅವರ್ ಅಕಾಡೆಮಿ ವಿ ಕೀಪ್ ಟೆಲ್ಲಿಂಗ್, ಟೀಚಿಂಗ್ ಈಸ್ ನಾಟ್ ಅಬೌಟ್ ಮೈ ಆಂಟಿನಾ ಗಿವಿಂಗ್ ಇನ್ಫಾರ್ಮೇಷನ್ ಟು ಯುವರ್ ಆಂಟಿನಾ. The idea is your knowledge in your brain, the teacher's knowledge, has to go to your heart and touch the heart of the student and then go to his brain. Only if it takes this path, okay, the child will enjoy this, will be inspired about it, and then make the children understand everything. Let them, I keep telling, is it possible to make classroom a rediscovery of knowledge? See, we don't tell, okay, today I'll teach Newton's laws of motion. ಓಕೆ, ಹಂಗೆ ಹೇಳಬೇಡಿ ಕ್ಲಾಸಲ್ಲಿ ಹೋಗಿ, ಇದೈತಪ್ಪ, ಇದು ಎಲ್ಲಿ ತನಕ ಇಲ್ಲೇ ಇರುತ್ತಿದ್ದು, ಓಕೆ, ಇದು ದೂಕಿದ್ರೆ ಬಂದೋಗುತ್ತೆ. ಈಗ ಸಪೋಸ್ ಹಿಂಗೆ ಹೋಗ್ತಾ ಇತ್ತು, ಯಾಕೆ ಹೋಗ್ತಿಲ್ಲ, ಈಗ ಹಿಂಗೆ ನಾನು ದೂಕ್ತೀನಿ, ಯಾಕೆ ನಿಲ್ತಿದ್ದು, ಓಕೆ, ಯಾಕೆ ನಿಲ್ತು, ವಾಟ್ ಆರ್ ದ ಡಿಫ್ರೆಂಟ್ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಇಟ್ ಅಂತೇಳಿ ಅವ್ರ ಹತ್ರನೇ ಡಿರೈವ್ ಮಾಡಿ ಅಲ್ಟಿಮೇಟ್ಲಿ ಏನು ಅನ್ಸೋ ಏನು ಹೇಳ್ಬೋದು ನಾವು, ಈ ಫೋರ್ಸ್ ಎಲ್ಲ ಇಲ್ಲ ಅಂದರೆ ಏನಾಗ್ತಿತ್ತು ಪಾರ್ಟಿಕಲ್, ಇದಕ್ಕೆ ಇದು ಕಂಟಿನ್ಯೂಸ್ ಹೋಗ್ತಿತ್ತು. ಅಂದರೆ ಕನ್ನಡದಲ್ಲಿ ಯು ಟೆಲ್ ದೆಮ್, ನಿಂತ ಬಿಡ್ತೈತಿ, ಹೋಗೇ ಹೋಗ್ತೈತೆ ಅಂತ ಹೇಳಿ. ಸಿ, ದಟ್ ಈಸ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಸೊ ಕ್ಯಾನ್ ವಿ ಟೆಲ್ ಲೈಕ್ ದಿಸ್ ಸೊ ದಟ್ ದ ಸ್ಟೂಡೆಂಟ್ಸ್ ಗೆಟ್ ಇನ್ಸ್ಪೈರ್ಡ್, ರೈಟ್? ಸೊ ಸ್ಟೂಡೆಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್ ಟೆಲಿಂಗ್ ಆ್ಯಂಡ್ ದೆನ್ ದೇ ವಿಲ್ ಬಿ ಏಬಲ್ ಟು ಅಪ್ಲೈ ದಿಸ್ ವೆರಿ ಬ್ಯೂಟಿಫುಲಿ. ಈಗ ಫಾರ್ ಎಕ್ಸಾಂಪಲ್, ಇನರ್ಷಿಯಾ ಇಸ್ ಅ ವೆರಿ ಡಿಫಿಕಲ್ಟ್ ಕಾನ್ಸೆಪ್ಟ್. ವೆನ್ ಐ ವಾಸ್ ಅ ಸ್ಟೂಡೆಂಟ್, ಇನರ್ಷಿಯಾ ಅಂತ ಹೇಳಿದಾಗ ಅದು ಏನು, ವಿ ಡಿಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇನರ್ಷಿಯಾ ವಾಸ್, ರೈಟ್? ಸೊ ದೀಸ್ ಲೈಕ್ ದಿಸ್, ಇಫ್ ವಿ ಕ್ಯಾನ್, ಇಫ್ ದಿಟ್, ಸೊ ದಟ್ಸ್ ವೈ ಐ ಸೆಡ್ ಟೀಚರ್ಸ್, they don't tell anything new. So teachers should also understand, they are ಏನು ಬುಕ್ನಾಗ ಇದ್ದಿದ್ದೇ ಹೇಳ್ತಿದ್ದಾರೆ ಅವರು, ದೇ ಆರ್ ನಾಟ್ ಕ್ರಿಯೇಟಿಂಗ್ ಸಮಥಿಂಗ್ ನ್ಯೂ ಆರ್ ಎನಿಥಿಂಗ್ ಅದ. ಆದರೆ ಅದನ್ನು ಅವ್ರ ಎಬಿಲಿಟಿ ಏನಂದರೆ, ಈಗ ಬುಕ್ಕಲ್ಲೇ ಓದ್ಬೋದು ಮಕ್ಕಳು, ಯಾಕೆ ಕಾಲೇಜಿಗೆ ಹೋಗ್ಬೇಕು, ರೈಟ್? ಅವ್ರ ಟೀಚರ್ದ ಎಬಿಲಿಟಿ ಏನಂದರೆ ಟು ಏಬಲ್ ಟು ಟ್ರಾನ್ಸ್ಲೇಟ್ ದಟ್ ನಾಲೆಜ್ ಇನ್ ದ ವೇ ದ ಚಿಲ್ಡ್ರನ್ ವಾಂಟ್ ಟು ಲಿಸನ್. ಅವ್ರಿಗೆ ಯಾವ ರೀತಿಯಿಂದ ಇಷ್ಟ ಆಗುತ್ತೋ ಆ ರೀತಿಯಿಂದ ಹೇಳೋ ಎಬಿಲಿಟಿ ಇದೆಯಲ್ಲ, ಅದಕ್ಕೆ ಟೀಚರ್ಸ್ ಅಂತೀವಿ ನಾವು, ರೈಟ್? ದಟ್ ಈಸ್ ವಾಟ್. ಸೊ ರೋಲ್ ಆಫ್ ಟೀಚರ್ಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೋಲ್. I think the success of education goes only depend on the success of the teachers, and the teachers have to have that skills of teaching. And we say that teachers need three things. First of all, we say that the teachers should earn love and respect from the students, right? Not only love, not only respect. Some teachers are there, ಬರೀ ನಗಿಸ್ಕೊಂಡು ವಿತೌಟ್ ಎನಿ ನಾಲೆಜ್, ದೇ ಆರ್ ಎಲ್ಲರಿಗೂ ಮಾರ್ಕ್ಸ್ ಹಾಕಿ ಭಾಳ ಒಳ್ಳೆ ಟೀಚರ್ ಅನ್ಸ್ಕೊಂಡ್ಬಿಡ್ತಾರೆ. ಸೊ ಟೀಚರ್ಸ್, ಸಮ್ಸ್ ದೇ ಆರ್ ವೆರಿ ಸಕ್ಸಸ್ಫುಲ್ ಬಿಕಾಸ್ ದೇ ಆರ್ ಪಾಪ್ಯುಲರ್ ಟೀಚರ್ಸ್,
Okay, then there are other people who have a lot of knowledge, who earn respect because teacher is very knowledgeable, but students don't understand anything. Right? So both are cases of ಏನು ನಾವು ಹೇಳ್ತೀವಿ ಆಪರೇಷನ್ ಸಕ್ಸಸ್ಫುಲ್ ಬಟ್ ದ ಪೇಷಂಟ್ ಡೈಡ್. ರೈಟ್? ಸೊ ದಿಸ್ ಈಸ್ ದ ಕೇಸ್. ಸೊ ವಾಟ್ ವಿ ವಾಂಟ್ ಈಸ್ ಟೀಚರ್ಸ್ who are different. So they have to have three capabilities, ನನ್ನ ಪ್ರಕಾರ. One, the teacher should be a scholar. Obviously, he should have the enormous knowledge. Okay, so that he can twist the subject the way you want it to make the students understand. ಅದೇ ನಾಲೆಜನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳೋ ಎಬಿಲಿಟಿ, ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಡೋ ಎಬಿಲಿಟಿ, ಅದು ಬೇಕು ಟೀಚರ್ಸಿಗೆ. ಅದು ಒಂದು ನಾಲೆಜ್. ದ ಸೆಕೆಂಡ್ ಥಿಂಗ್ ಇಸ್ ಟೀಚರ್ ಶುಡ್ ಬಿ ಎನ್ ಎಂಪಥೈಸರ್. ಅಂದರೆ he or she should realize that students are more important and she or he is there only because of the students. And to make the students' life fantastic is his purpose. So that empathy is a very important factor. And I believe the most important characteristic of a teacher is empathy for the students. Okay, adu nanna prakara. Empathy iddaga they will become knowledgeable, they will do everything. And the third is they should be performers on stage, actors. ಆ್ಯಕ್ಟಿಂಗ್ ಇರಬೇಕು ಕ್ಲಾಸಲ್ಲಿ. ಸುಮ್ಮನೆ ಕೂತ್ಕೊಂಡು ಬೋರ್ ಹೊಡ್ಸೋದಿಲ್ಲ. ಹುಡುಗರನ್ನ ಆ್ಯಕ್ಟ್ ಮಾಡಬೇಕು, ಓಡಾಡ್ತಿರ್ಬೇಕು. ಗೋ ಆ್ಯಂಡ್ ಟಾಕ್ ಟು ದ ಸ್ಟೂಡೆಂಟ್ಸ್, ಇನ್ಸ್ಪೈರ್ ದೆಮ್, ಟಾಕ್ ವಿತ್ ದೆಮ್. ಕ್ಲಾಸ್ ರೂಮ್ ಶುಡ್ ಬಿ ವೈಬ್ರೆಂಟ್ ಆ್ಯಂಡ್ ಲೈವ್ಲಿ. ಈಗ ನಾವೆಲ್ಲ ಹೆಂಗೆ ಹೌ ವಿ ಹ್ಯಾವ್ ಸೆಟ್ ದ ಕ್ಲಾಸ್ ಅಂತ ಬೆಳಿಗ್ಗಿಂದ ಸಂಜೆ ತನಕ ಸುಮ್ಮನೆ ಕೂತ್ಕೊಂಡು ಅದೇ ಎಬಿಲಿಟಿ ಅಂತ ತಿಳ್ಕೊಬಿಟ್ಟಿವಿ. ಹಂಗಲ್ಲ. ನಾವು ದಟ್ಸ್ ವೈ ವಿ ಸೆಡ್ ದಟ್ 40% ಆಫ್ ದ ಕ್ಲಾಸ್ ದ ಸ್ಟೂಡೆಂಟ್ ಶುಡ್ ಬಿ ಸ್ಪೀಕಿಂಗ್. ಓನ್ಲಿ 60% ದ ಟೀಚರ್ ಶುಡ್ ಬಿ ಸ್ಪೀಕಿಂಗ್. ಅ ನಾಯ್ಸಿ ಕ್ಲಾಸ್ ಈಸ್ ಅ ಗುಡ್ ಕ್ಲಾಸ್. ರೈಟ್? ನಾವೇನು ತಿಳ್ಕೊಂತೀವಿ, ಸೈಲೆಂಟ್ ಕ್ಲಾಸ್ ಇಸ್ ಅ ಗುಡ್ ಕ್ಲಾಸ್. ಸೈಲೆಂಟ್ ಕ್ಲಾಸ್ ಇಸ್ ಅ ಗುಡ್ ಸ್ಮಶಾನ. ರೈಟ್? ಇಟ್ಸ್ ಅ ಡೆಡ್ ಪ್ಲೇಸ್. ಸೊ ಹಂಗಲ್ಲ, ಇದು ವೈಬ್ರೆಂಟ್ ಇರಬೇಕು. ಬಟ್ ದಿ ನಾಯ್ಸ್, ಗಲಾಟೆ ಶುಡ್ ಬಿ ಅಬೌಟ್ ದ ಸಬ್ಜೆಕ್ಟ್, ನಾಟ್ ಅಬೌಟ್ ಸಮಥಿಂಗ್ ಎಲ್ಸ್. ಸೊ ಆ ಥರ ತೊಗೊಂಡು ಹೋದರೆ ಟೀಚರ್, ಐ ಥಿಂಕ್ ದ ಟೀಚರ್ಸ್ ವಿಲ್ ಬಿ ವೆರಿ ಸಕ್ಸಸ್ಫುಲ್. ಸೊ ದೀಸ್ ಆರ್ ಸಮ್ ಆಫ್ ದ ಆಟ್ರಿಬ್ಯೂಟ್ಸ್ ವಿ ಥಿಂಕ್ ದ ಟೀಚರ್ ಶುಡ್ ಹ್ಯಾವ್. ಆ್ಯಂಡ್ that is the role of our academy. What we try to do is, because most of the higher education teachersige ಏನು ಟ್ರೈನಿಂಗ್ ಇಲ್ಲ, how to teach ಅನ್ನೋ ಟ್ರೈನಿಂಗ್ ಇಲ್ಲ. ನಾಲೆಜ್ ಇರುತ್ತೆ ಬಟ್ ಟ್ರೈನಿಂಗ್ ಇಲ್ಲ. ಸೊ our academy tries to train these teachers to tell you what are the skills which are necessary for a teacher so that he or she can reach the student. And unless there is learning, there is no teaching. That's what we keep telling, that teachers keep telling that we need to cover the syllabus. ಅವ್ರ ಏಮ್ ಏನಂದರೆ ಕವರ್ ದ ಸಿಲೆಬಸ್. ನಾನು ಹೇಳೋದು, ವಾಟ್ ಈಸ್ ಸೋ ಅಬ್ಸೀನ್ ಅಬೌಟ್ ಆರ್ ಡರ್ಟಿ ಅಬೌಟ್ ದ ಸಿಲೆಬಸ್ ದಟ್ ಯು ಆರ್ ಟ್ರೈಂಗ್ ಟು ಕವರ್ ಇಟ್. ಯು ಹ್ಯಾವ್ ಟು, ವಾಟ್ ಯುವರ್ ಜಾಬ್ ಇಸ್ ಟು ಆ್ಯಕ್ಚುಲಿ ಓಪನ್ ದ ಸಿಲೆಬಸ್ ಟು ದ ಸ್ಟೂಡೆಂಟ್ಸ್. ರೈಟ್? ಸೊ ಯು ಹ್ಯಾವ್ ಟು ಓಪನ್ ದ ಸಿಲೆಬಸ್. ಅನ್ಲೆಸ್ ಯು ಓಪನ್ ದ ಸಿಲೆಬಸ್, ಇಟ್ಸ್ ಆಫ್ ನೋ ಯೂಸ್. ಒಂದು ಜೋಕಿಗೆ ಮೈ ಫ್ರೆಂಡ್ ಆಯ್ಚಿತ್ ಟೋಲ್ಡ್ ಮಿ ಅ ಜೋಕ್ ವಿಚ್ ಐ ವಾಂಟೆಡ್ ಟು ಶೇರ್ ವಿತ್ ಯು. ಒಬ್ಬರನ್ನ ಯಾರೋ ನಾಯಿ ಹಿಡ್ಕೊಂಡು ಹೊಂಟಿರ್ತಾನಂತೆ. ಆಗ ಅವ್ನ ಫ್ರೆಂಡ್ ಎದುರಿಗೆ ಬಂದು ಕೇಳ್ತಾನಂತ, ನನಗೆ ಏನಪ್ಪ ನಾಯಿ ತೊಗೊಂಡೇನು, ಹೊಸ ನಾಯಿ ತೊಗೊಂಡೇನು, ಯಾವ ಬ್ರೀಡು, ಏನು, ಎಷ್ಟು ಕೊಟ್ಟು ಅಂತೆಲ್ಲ ಆದ್ಮೇಲೆ ಅದಕ್ಕೇನು ಕಲಿಸಿ ಅಂದೇನಂತೆ. ಅದಕ್ಕೆ ನಾನು ಸಿಟಿ ಹಿಡಿದು ಕಲಿಸೀನಿ ಅಂತ ಹೇಳ್ತಾನೆ. ಸಿಟಿ ಹೊಡೆದು ಕಲಿಸಿ, ನಾಯಿಗೆ ಸಿಟಿ ಹೊಡೆದು ಕೇಳಿ, ಇಲ್ಲ ಕೆಲಸಕ್ಕಾದ ಎಲ್ಲಿ ಮಾಡೋದು, ಸಿಟಿ ಹೊಡಿ ಅಂತಾರೆ. ಇಬ್ಬರು ಅಂತಾರೆ, ಆದರೂ ಸಿಟಿ ಹೊಡೆಯಂಗಿಲ್ಲ. ಅದಕ್ಕೇನು ಕಲ್ಸಿನಂತಿಲ್ಲ ಮತ್ತೆ ನೀ ಅಂತ. ನಾ ಕಲ್ಸಿನೇ ಅವ್ನು ಕಲ್ತಿಲ್ಲ, ನಾ ಏನು ಮಾಡಲಿ? ದಟ್ ಈಸ್ ದ ಸ್ಟೇಟ್ ಆಫ್ ಅವರ್, ಅನ್ಫಾರ್ಚುನೇಟ್ಲಿ ದಟ್ ಇಸ್ ದ ಸ್ಟೇಟ್ ಆಫ್ ಅವರ್ ಎಜುಕೇಷನ್ ಸಿಸ್ಟಮ್. ಇಟ್ ನೀಡ್ಸ್ ಟು ಚೇಂಜ್. ಆ ನಾಯಿ ಕಲ್ತ್ರೆ ನೀವು ಕಲ್ಸಿರಂತ ಲೆಕ್ಕ. ನೀವು ಬರೀ ಮಾಡಿ ಹೋಗಿರಂಥದ್ದು ಕೆಲಸ ಅಲ್ಲ ಅದು. ನೀವೇನು ನಿಮ್ಮ ಸ್ಟೂಡೆಂಟ್ಸ್ ಕಲ್ತ್ರೆ, ಅದು ಪ್ರತಿಯೊಬ್ಬ ಸ್ಟೂಡೆಂಟ್ ನಿಮ್ಮ ಕ್ಲಾಸ್ನಾಗ, ಬರೀ ಕೆಲವು 4-5 ಮಂದಿ ಸ್ಟೂಡೆಂಟ್ಸ್ ಅಲ್ಲ. ಎವ್ರಿ ಚೈಲ್ಡ್ ಇನ್ ಯುವರ್ ಕ್ಲಾಸ್ ಶುಡ್ ಲರ್ನ್. ಓನ್ಲಿ ದೆನ್ ಐ ವುಡ್ ಸೇ ದಟ್ ಯು ಹ್ಯಾವ್ ಟಾಟ್. ಅಲ್ಲಿ ಮಟ್ಟ ಐ ವುಡ್ ನಾಟ್ ಅಗ್ರಿ ದಟ್ ಯು ಹ್ಯಾವ್ ಟಾಟ್. ಸೊ ದ್ಯಾಟ್ ಐ ಥಿಂಕ್ ಈಸ್ ದ ಇಂಪಾರ್ಟೆಂಟ್ ಚೇಂಜ್. ಇಟ್ಸ್ ಅ ಆ್ಯಟಿಟ್ಯೂಡ್ನಲ್ ಚೇಂಜ್ ಇನ್ ದ ಟೀಚರ್. ರೈಟ್? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಐ ಕೀಪ್ ಟೆಲಿಂಗ್ ಎವ್ರಿ, ನೀವೊಂದು ಮನೆ ಒಂದು ತುತ್ತು ಊಟ ಮಾಡಿದರು, ನಿಮ್ಮ ಮಕ್ಕಳಿಗೆ ಒಂದು ಹಾಲು ಕೊಡಿಸಿದ್ರು, ಟೀಚರ್ ಮಕ್ಕಳಿಗೆ, ಅದು ಸ್ಟೂಡೆಂಟ್ಸಿಂದ ಬಂದೈತೆ ಅನ್ನೋದು ನೆನಪಿರ್ಬೇಕು. ಸ್ಟೂಡೆಂಟ್ಸಿಂದ ಬಂದೈತಿ. ಅವ್ರ ಲೈಫನ್ನು ನಾನು ಅವ್ರ ಮಕ್ಳಿಗೂ ಹಾಲು ಕುಡಿಸೋಂಗೆ, ಅವ್ರ ಮಕ್ಕಳು ನಮ್ಮಂಗೆ ಆಗುವಂಗೆ ಮಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ಎಂಪತಿ ಅಂತ ಏನು ಹೇಳಿದ್ನಲ್ಲ. ಓನ್ಲಿ ಪೀಪಲ್ ವಿತ್ ಎಂಪತಿ ಕ್ಯಾನ್ ಬಿಕಮ್ ಗುಡ್ ಟೀಚರ್ಸ್. ಸೊ ದಿಸ್ ಈಸ್ ವಾಟ್ ಐ ಬಿಲೀವ್ ಆರ್ ದ ಆಟ್ರಿಬ್ಯೂಟ್ಸ್ ಫಾರ್ ಅ ಗುಡ್ ಟೀಚರ್. ವೈಜ್ಞಾನಿಕ ಮನೋಭಾವನ ಬೆಳೆಸ್ಕೋಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯದಲ್ಲಿ ನೀಡಿದ್ದಾರೆ. ಆದರೆ ಈಗಲೂ ಸಾಕಷ್ಟು ಮೂಢನಂಬಿಕೆ ನಮ್ಮ ನಡುವೆ ಇದ್ದಾವೆ. ವಿಜ್ಞಾನ ಓದಿರೋ ಎಷ್ಟೋ ಜನ ಕೂಡ ಅಂತ ನಂಬಿಕೆಗಳ ಭಾಗ ಆಗಿದ್ದಾರೆ ಸರ್. ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಅನಿಸುತ್ತೆ? ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಳೋದು ಹೇಗೆ ಅಂತ ಹೇಳ್ತೀರಿ? ವೈಜ್ಞಾನಿಕ ಮನೋಭಾವ ಅನ್ನೋದು ಇಟ್ ಡಸಂಟ್ ಅಪ್ಲೈ ಓನ್ಲಿ ಟು ಸೈನ್ಸ್. ರೈಟ್? ಇಟ್ ಈಸ್ ಅಬೌಟ್ ಎನಿಥಿಂಗ್ ಇನ್ ಲೈಫ್. ಯಾವುದೇ ಒಂದು ಲೈಫಲ್ಲೂ ಅದು ವೈಜ್ಞಾನಿಕ ಅಂದರೆ ಇಟ್ ಡಸಂಟ್ ಮೀನ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅಲ್ಲ. ಇಟ್ ಈಸ್ ಎಲ್ಲದನ್ನು ನೀವು ಲಾಜಿಕಲ್ಲಾಗಿ ನೋಡ್ಕೊತ ಹೋಗ್ತೀರಂತೇಳಿ. ಅಂದರೆ ಒಂದು ಸ್ಟೆಪ್ ಲೀಡ್ಸ್ ಟು ಅದರ್. ಆಮೇಲೆ ಇನ್ನೊಂದು ಏನಂತಂದರೆ, ನಾನು ಹಂಗೆ ಏನೂ ನಂಬೋದಿಲ್ಲ, ನನಗೆ ಕನ್ವಿನ್ಸ್ ಆದರೆ ನಾನು ನಂಬ್ತೀನಿ. ದಟ್ ಈಸ್ ವೈಜ್ಞಾನಿಕ ಮನೋಭಾವ. ಮತ್ತು ಸೊ ದಟ್ ಈಸ್ ಹೌ ಇಟ್ ಶುಡ್ ಬಿ. ಬಟ್ ನಮಗೆಲ್ಲ ಗೊತ್ತಿದ್ದಂಗೆ ಸೈನ್ಸ್ ಈಸ್ ಓನ್ಲಿ ಅಬೌಟ್ 200 years old.
ರೈಟ್. ಬಟ್ ನಮ್ಮ ಕಲ್ಚರು, ನಮ್ಮ ಕಸ್ಟಮ್ಸು ಇವು ಸಾವಿರಾರು ವರ್ಷದಿಂದ ಬಂದವ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಸೈನ್ಸ್ ಟು ಗಿವ್ ಅನ್ ಆನ್ಸರ್ ಫಾರ್ ಎವ್ರಿಥಿಂಗ್. ಸೊ ಸೈನ್ಸ್ ಬೆಳೆದಂಗೆ ಓಕೆ ದಿಸ್ ವಿಲ್ ಬಿಕಮ್ ಲೆಸ್. ಈ ಮೂಢನಂಬಿಕೆಗಳು ದೂರ ಹೋಗ್ತಾವೆ. ಬಟ್ ಇನ್ನೂ ಇಷ್ಟು ಲಘು ಆಗ್ತಾಯಿತ್ತು ಅಂತ ನಾ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಬಿಕಾಸ್ ನಮಗೆ ಇನ್ನೂ ಕಲ್ಚರು, ನಮ್ಮಲ್ಲೇ ಅವು ಏನು ಭಾವನೆಗಳು ಅವು ಏನದಾವಲ್ಲ ಅವು ಇನ್ನೂ ಸ್ಟ್ರಾಂಗ್ ಇರ್ತಾವೆ. ಸೊ ಅದರಿಂದ ದೆರ್ ಆರ್ ಸಮ್ ಪೀಪಲ್ ಹೂ ಟೆನ್ ಟು ಬಿಲೀವ್, ಓಕೆ, ಆ್ಯಂಡ್ ವಿ ಶುಡ್ ರೆಸ್ಪೆಕ್ಟ್ ದಟ್ ಆಲ್ಸೋ. ಓಕೆ, ಅದನ್ನು ನನಗೇನದು ತಪ್ಪು ಅನಿಸೋದಿಲ್ಲ. ಬಟ್ ಐ ಥಿಂಕ್ ಸೈನ್ಸ್ ಬೆಳೆದಂಗೆ ನಾಲೆಜ್ ಹೋದಂಗೆ ಇಂಥವೆಲ್ಲ ತಾನೇ ಕಡಿಮೆ ಆಗ್ತವೆ. ಅದಕ್ಕೆ ನಮಗೆ ಎಜುಕೇಷನ್ ಚಲೋ ಕೊಡೋಕ್ಕೆ ಶುರು ಮಾಡಿದರೆ ತಾನೇ ಹೋಗ್ತವೆ ಇವು. ರಾದರ್ ದೆನ್ ಎಕ್ಸ್ಪೆಕ್ಟಿಂಗ್ ಪೀಪಲ್ ಟು ಫಾಲೋ ಥಿಂಗ್ಸ್ ಬಿಕಾಸ್ ವಿ ವಾಂಟ್ ಟು ಸೇ. ಅವ್ರಿಗೆ ಕನ್ವಿನ್ಸ್ ಆಗೋ ಒಂದು ಪೊಟೆನ್ಷಿಯಲ್ ಕೇಪಬಿಲಿಟಿ ಬೆಳೆಸ್ಬೇಕು ನಾವು ಫಸ್ಟ್. ಅಂದರೆ ಎಲ್ಲದಕ್ಕೂ ನಂಗೆ ಲಾಜಿಕ್ ಯಾರೋ ಹೇಳ್ತಾರಂದು ನಾನು ನಂಬೋದಿಲ್ಲ. ಓಕೆ, ನನಗದು ಕರೆಕ್ಟ್ ಅಂದಾಗ ದ್ಯಾಟ್ ಈಸ್ ಸೈಂಟಿಫಿಕ್ ನಾಲೆಜ್. ಸೊ ಆ ಒಂದು ಆ್ಯಟಿಟ್ಯೂಡ್ ಬರಬೇಕಂದ್ರೆ ಇಟ್ ಈಸ್ ಅಬೌಟ್ ಎಜುಕೇಷನ್. ಸೊ ಸೈನ್ಸ್ನವರು ಯಾಕೆ ಮಾಡ್ತಾರೆ ಅಂದರೆ ಸೈನ್ಸನ್ನು ಹಂಗೆ ಓದಿರ್ತಾರೆ ಅವರು ನಾನ್ ಲಾಜಿಕಲಿನೇ ಓದಿದಾಗ ಮತ್ತು ನ್ಯಾಚುರಲಿ ಅವರಿಗೆ ಹೆದರಿಕೆ ಇರ್ತೈತೆ. ಸೈನ್ಸ್ ವಿಲ್ ಸಾಲ್ವ್. ನಾನು ಅದನ್ನ ಹೇಳಿದೆ, ಸೈನ್ಸ್ ಇನ್ನೂ ಅಷ್ಟು ಎಲ್ಲ ಪ್ರಾಬ್ಲಮು ಎಲ್ಲದಕ್ಕೂ ನನಗೆ ಆನ್ಸರ್ ಐತೆ ಅನ್ನೋ ಲೆವೆಲಿಗೆ ಸೈನ್ಸು ಮುಟ್ಟಿಲ್ಲ. ಎಲ್ಲದಕ್ಕೂ ನನಗೆ ಆನ್ಸರ್ ಅಂತ ಇಲ್ಲ. ನಮಗೂ ಗೊತ್ತಿಲ್ಲ, ಸೈನ್ಸ್ನಾಗೂ ಬಹಳಷ್ಟು ಗೊತ್ತಿಲ್ಲ. ಕೆಲವು ಗೊತ್ತದಾವೆ, ಕೆಲವು ಗೊತ್ತಿಲ್ಲ. ಓಕೆ, ಸೊ ಗೊತ್ತಿಲ್ಲದಾಗ ಇದು ಇಗ್ನೋರೆನ್ಸ್ ಇದ್ದಾಗ, ಇಗ್ನೋರೆನ್ಸ್ ಎಲ್ಲಿ ಮಟ್ಟ ಇರ್ತೈತಿ ಅಲ್ಲೇ ನಾನ್ ಸೈಂಟಿಫಿಕ್ ಮನೋಭಾವ ಇದ್ದೇ ಇರ್ತೈತಿ, ಅವೈಜ್ಞಾನಿಕ ಚಿಂತೆ ಇದ್ದೇ ಇರ್ತೈತಿ. ಸೊ ಆ ಒಂದು ಇಗ್ನೋರೆನ್ಸ್ ಕಡಿಮೆ ಆದಂಗೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ತದೆ ಅಂದರೆ ಇದು ಒಂದು ಬಲೂನ್ ಉದ್ದಂಗೆ. ಓಕೆ, ನಾವು ಏನು ಮಾಡಕತ್ತೀವಿ ಸೈನ್ಸ್ ನಾಲೆಜ್ ಅಂದರೆ ಬಲೂನ್ ಉದ್ದಂಗೆ. ಬಲೂನು ಒಳಗೆ ನಾಲೆಜ್ ಹಾಕ್ತಿರ್ತೀವಿ, ಆ ಬಲೂನ್ ದೊಡ್ಡದಾಗ್ತೈತಿ, ನಾಲೆಜ್ ಬಲೂನ್ ದೊಡ್ಡದಾಗ್ತೈತಿ. ದೊಡ್ಡದಾದಂಗೆ ಯು ಸಿ ದ ಅಮೌಂಟ್ ಆಫ್ ಡಾರ್ಕ್ನೆಸ್ ವಿಲ್ ಬಿಕಮ್ ಲೆಸ್. ಬಟ್ ದ ಏರಿಯಾ ಆಫ್ ಸರ್ಫೇಸ್ ಕಾಂಟ್ಯಾಕ್ಟ್ ವಿತ್ ಡಾರ್ಕ್ನೆಸ್ ಬಿಕಮ್ಸ್ ಮೋರ್. ಸಣ್ಣ ಬಲೂನ್ ಇದ್ದಾಗ ಇಷ್ಟೇ ಸರ್ಫೇಸ್ ಏರಿಯಾ, ಇಷ್ಟು ದೊಡ್ಡದಾದಾಗ ಇಷ್ಟು ಸರ್ಫೇಸ್ ಏರಿಯಾ. ಅಂದರೆ ಇಗ್ನೋರೆನ್ಸ್ ಆಲ್ಸೋ ಗ್ರೋಸ್ ವಿತ್ ನಾಲೆಜ್, ಹೌದಲ್ಲ. ಸೊ ಐ ವುಡ್ ಥಿಂಕ್ ದಟ್ ಅಂದರೆ ಈಗ ಸೈನ್ಸ್ ಮಾಡಿದವ್ರು ನಮಗೇನು ಇರ್ತೈತೆ ಅಂದ್ರೆ ನಾವು ಯಾಕೆ ಲಿಟಲ್ ಬಿಟ್ ಯಾಕೆ ಈ ವೈಜ್ಞಾನಿಕ ಮನೋಭಾವ ಇರ್ತೈತೆ ಅಂದ್ರೆ ನಮಗೆ ಹೋಪ್ ಐತಿ. ಏನಂದರೆ ಏನೋ ಒಂದು ಕಾಸ್ ಆ್ಯಂಡ್ ಎಫೆಕ್ಟ್, ಏನೋ ಒಂದು ಆದರೆ ಏನಾರು ಆಗುತ್ತಪ್ಪ, ಅದು ಹಾಗೆ ಆಗೋದಿಲ್ಲ, ಏನೋ ಒಂದು ರೀಸನ್ ಐತಿ ಅಂತ ನಮಗೆ ಅನ್ನಿಸ್ತೈತಿ. ಬಟ್ ಅದು ಕಾಮನ್ ಮ್ಯಾನಿಗೆ ಗೊತ್ತಾಗೋದಿಲ್ಲ. ಸೊ ಆಬ್ವಿಯಸ್ಲಿ ಇಟ್ ಈಸ್ ದ ಡ್ಯೂಟಿ ಆಫ್ ಸ್ಟೂಡೆಂಟ್ಸ್ ಆಫ್ ಸೈನ್ಸ್ and teachers of science and people, not only science, people with scientific attitude, which means logical reasoning, okay, critical thinking, okay, ಅದನ್ನೆಲ್ಲ ಈಗ ನಮ್ಮ ಸೊಸೈಟಿ ಒಳಗೆ ಕ್ರಿಟಿಕಲ್ ಥಿಂಕಿಂಗಿಗೂ ಫ್ರೀಡಮ್ ಇಲ್ಲ. ಈಗ ಕ್ರಿಟಿಸೈಸ್ ಮಾಡಬೇಕಂದ್ರೆ ನಾವು ಹೆದರ್ತೀವಿ, ಬಿಕಾಸ್ ದ ಸಿಸ್ಟಮ್ ಮೇ ನಾಟ್ ಲೈಕ್ ಇಟ್, ಬಿಕಾಸ್ ಅದೊಂದು ಏನೋ ಒಂದು ನಡ್ಕೊಂಡ್ಬಂದಿರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಪೇರೆಂಟ್ಸ್ ಎಷ್ಟೊಂದು ತಪ್ಪು ಮಾಡ್ತಿರ್ತಾರೆ, ನಮಗೆ ಹೇಳಕ್ಕೆ ಬ್ಯಾಡ್ ಬಿಡಪ್ಪ ಅವ್ರ ಪೇರೆಂಟ್ಸ್ ಅಂತ ಹೇಳಂಗಿಲ್ಲ. ಹಿಂಗೆ ನಮ್ಮ ಸೊಸೈಟಿ ಒಳಗೆ ಇನ್ನೂ ಅವೆಲ್ಲ ಇರ್ತಾವೆ. ಆ್ಯಂಡ್ ಅವೆಲ್ಲ ಸ್ಲೋಲಿ ಹೋಗ್ತಾವೆ. ಐ ಹ್ಯಾವ್ ನೋ ಡೌಟ್ ಅಬೌಟ್ ದಟ್. ಇವೆಲ್ಲ ಸ್ಲೋಲಿ ಹೋಗ್ತಾವೆ. ಬಟ್ ದಟ್ ವಿಲ್ ಟೇಕ್ ಟೈಮ್ ಬಿಕಾಸ್ ಸೈನ್ಸ್ ಸ್ಟಿಲ್ ಹ್ಯಾಸ್ ಟು ಡೂ ಮೋರ್. ಈಗ ಸೈನ್ಸ್ ಅಂದ್ರೆ ಕಾಮನ್ ಮ್ಯಾನಿಗೆ ಸೈನ್ಸ್ ಅಂದರೆ ಏನು ಅಂತಂದರೆ ಏನು ಕ್ಯಾಮ್ರಾ, ಮೊಬೈಲ್ ಫೋನು, ಇದು ಸೈನ್ಸ್ ಅಂತ ತಿಳ್ಕೊತಾರೆ. ಬಟ್ ದಟ್ ಈಸ್ ನಾಟ್ ಸೈನ್ಸ್, ರೈಟ್? ಇಟ್ ಈಸ್ ಅಬೌಟ್ ಲಾಜಿಕ್, ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಒನ್ ಸ್ಟೆಪ್ ಲೀಡ್ಸ್ ಟು ದ ಅದರ್ ಅಂತ. ಆಮೇಲೆ ಕಾಸ್ ಆ್ಯಂಡ್ ಎಫೆಕ್ಟ್ ಅಂತ ಏನಂತೀವಲ್ಲ, ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿದ್ದಂಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಂದಾಗ ಅದು ಕೆಲವು ಕ್ವಶನ್ಸ್ ಬರ್ತಾವೆ. ಕಾಸ್ ಆ್ಯಂಡ್ ಎಫೆಕ್ಟ್ ಈಸ್ ಆಲ್ಸೋ ನಾಟ್ ವೆರಿ ಅಂಡರ್ಸ್ಟುಡ್ ವೆರಿ ವೆಲ್. ಸೊ ಸ್ಟಿಲ್ ಲಾಂಗ್ ವೇ ಟು ಗೋ. ಸೈನ್ಸ್ ಅದೇ ಐ ಸೆಡ್ ರಿಯಲ್ ಸೈನ್ಸ್ ಈಸ್ ಓನ್ಲಿ ಅಬೌಟ್ ಫ್ರಮ್ 1900 ಒಳಗಿಂದ ಪ್ಲ್ಯಾಂಕ್ಸ್ ಫೋಟಾನ್ ಕಾನ್ಸೆಪ್ಟಿಂದನೇ ರಿಯಲ್ ಸೈನ್ಸ್ ಸ್ಟಾರ್ಟೆಡ್ ಇನ್ 1930s, 20s. ದ ಬೆಸ್ಟ್ ಸೈನ್ಸ್ ವಾಸ್ ಡನ್ ಡ್ಯೂರಿಂಗ್ ದಟ್ ಪೀರಿಯಡ್. ಸೊ ಇನ್ನೂ ಸೈನ್ಸ್ ಹ್ಯಾಸ್ ಟು ಗೋ ರಿಯಲಿ ಅ ಲಾಂಗ್ ವೇ ಟು ರಿಮೂವ್ to bring scientific temper. But slowly I think it's important for the society to understand this. Yeah. ಸರ್, ನೀವು ವಿಜ್ಞಾನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀರಿ. ಈಗ ವಿಜ್ಞಾನದಲ್ಲಿ ಉನ್ನತ ಪದವಿಯನ್ನು ಹೊಂದಿ ಕೂಡ ಈ ಕ್ಷೇತ್ರದಲ್ಲಿ ಆಸಕ್ತಿ ಕಳೆದುಕೊಳ್ತಾ ಇರುವಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂತೀರಿ? ದಿಸ್ ಈಸ್ ಅ ಅನ್ಫಾರ್ಚುನೇಟ್ ಥಿಂಗ್ ನನ್ನ ಪ್ರಕಾರ. ಬಟ್ ಏನಂದ್ರೆ ಅಗೇನ್ ಇಟ್ ಈಸ್ ಎ ಸರ್ಕಮ್ಸ್ಟೆನ್ಸ್. ಈಗ ಫಿಸಿಕ್ಸ್ನವ್ರಿಗೆ ಈಗ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ನಾಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದರು, PhD ಮಾಡಿದ್ರು ಅಂತಂದ್ರೆ ಅವ್ರಿಗೆ ಅಲ್ಲೇ ಆಪರ್ಚುನಿಟಿ ಕ್ರಿಯೇಟ್ ಆಗಬೇಕು, ಹೌದಲ್ಲ? ವಿ ಹ್ಯಾವ್ ಲಿಮಿಟೆಡ್ ಆಪರ್ಚುನಿಟೀಸ್ ಆ್ಯಂಡ್ ನಂಬರ್ ಆಫ್ ಪೀಪಲ್ ಆರ್ ಮೋರ್. ವಿ ಆರ್ ಸ್ಟಿಲ್ ಅ ಪುವರ್ ಕಂಟ್ರಿ. India is still a poor country with all the developments, nice things we have done, but still there is poverty. ಅಷ್ಟು ಎಲ್ಲದಕ್ಕೂ ಇನ್ವೆಸ್ಟ್ ಮಾಡೋಕ್ಕೆ ರೊಕ್ಕ ಇಲ್ಲ ನಮ್ಮ ಹತ್ರ. ವಿ ಡೋಂಟ್ ಹ್ಯಾವ್ ಸೊ ಮಚ್. ಬಟ್ ಥಿಂಗ್ಸ್ ಆರ್ ಸ್ಲೋಲಿ ಇಂಪ್ರೂವಿಂಗ್. ಸ್ಲೋಲಿ ಎಜುಕೇಷನಿಗೆ ವ್ಯಾಲ್ಯೂ ಭಾಳ ಬರಾಕತ್ತೈತಿ. ಲಾಟ್ ಆಫ್ ಪೀಪಲ್ ಆರ್ ಗೆಟಿಂಗ್ ಎಜುಕೇಟೆಡ್. ಈಗ ನಾವು ಇವನ್ ಮೊದಲು ವಿತ್ ಪುವರ್ ಪೀಪಲ್ ಎಜುಕೇಷನಿಗೆ ಕಲಿಸ್ತಿರ್ಲಿಲ್ಲ ಮಕ್ಕಳನ್ನ, ಬಿಕಾಸ್ ಕೆಲಸ ಮಾಡಂತಿದ್ರು. ದೇ ವಾಂಟೆಡ್ ಅರ್ಲಿ ಅರ್ನಿಂಗ್. ಬಟ್ ನಾವು ಅವ್ರಿಗೂ ಒಂದು ಕಾನ್ಷಿಯಸ್ನೆಸ್ ಬಂದದ, ನನ್ನ ಮಕ್ಕಳು ಹೋಗಬೇಕು, ಚಲೋ ಸಾಲಿಗೆ ಓದಬೇಕು ಅನ್ನೋದು ಕಾನ್ಷಿಯಸ್ ಬರಕತ್ತದೆ. ಇಟ್ ವಿಲ್ ಸ್ಲೋಲಿ ಹ್ಯಾಪನ್. ದೇರ್ ಇಸ್ ನೋ ಕ್ವೆಶ್ಚನ್ ಅಬೌಟ್ ಇಟ್. ಸೊ ಅದು ಇನ್ನೂ ಬಂದಿಲ್ಲ. ಅದಕ್ಕೆ ಐ ಸ್ಟ್ರಾಂಗ್ಲಿ ಬಿಲೀವ್, ನನ್ನ ಪ್ರಕಾರ ನಮ್ಮ ಎಜುಕೇಷನ್ ಸಿಸ್ಟಮ್ ಹೆಂಗೆ ಆಗಬೇಕಂದ್ರೆ
ಈಗ ಬರೀ ಎಲ್ಲರೂ ಏನು ಮಾಡಕತ್ತಾರೆ, ಓದಿ ಜಾಬ್ ಹುಡುಕಕತ್ತಾರೆ. ದೇ ಆರ್ ಸರ್ಚಿಂಗ್ ಫಾರ್ ಜಾಬ್ಸ್. ಈಗ ದೇ ಆರ್ ನಾಟ್ ಯೆಟ್ ಕ್ರಿಯೇಟಿಂಗ್ ಜಾಬ್ಸ್. ಸೊ ನಾವು ಅವರೇ ಜಾಬ್ ಕ್ರಿಯೇಟ್ ಮಾಡೋ ಹಂಗೆ. ಓಕೆ, ಈಗ ನೋಡಿರಿ, ಈಗ ಫಾರ್ ಎಕ್ಸಾಂಪಲ್ ಲೆಟಸೇ ಇದೊಂದು ಪೆನ್, ಇದು ಯಾವುದೋ ಒಂದು ಕಂಪ್ನಿ ಇರ್ತೈತಿ, ಇದು ಪೆನ್ ಎಷ್ಟು ಲಕ್ಷಾಂತರ ಪೆನ್ ಮಾರ್ತಿರ್ತೈತಿ. ಈಗ ಕಾಂಟ್ ಸಮ್ ಆಫ್ ಅವರ್ ಪೀಪಲ್ ಗೆಟ್ ಟುಗೆದರ್ ಆ್ಯಂಡ್ ಮೇಕ್ ಅನದರ್ ಸ್ಮಾಲ್ ಪೆನ್ ಕಂಪ್ನಿ? ಅದಲ್ಲ, ಇದು ಸಣ್ಣ ಮಾಡ್ಬೋದು. ಇದಕ್ಕೆ ಕಾಂಪೀಟ್ ಮಾಡ್ತೀವಿ, ಇದಕ್ಕೆ ಹೆಂಗೆ ಐತಿ, ಇದಕ್ಕಿಂತ ಚಲೋ ಮಾಡ್ತೀವಿ ಅನ್ನೋದು ಹಂಗೆ ಮಾಡ್ಬೋದು. ಆ ಆ್ಯಟಿಟ್ಯೂಡ್ ಬರೋ ಹಂಗೆ ಇನ್ನೂ ನಮ್ಮ ಎಜುಕೇಷನ್ ಸಿಸ್ಟಮ್ನಾಗ ಬಂದಿಲ್ಲ. ಅಂದರೆ ಟು ಗೆಟ್ ರೆಡಿ ಫಾರ್ ಸ್ಟೂಡೆಂಟ್ಸ್, ಎಂಟರ್ಪ್ರಿನರ್ಶಿಪ್ ಟ್ರೈನಿಂಗ್ ಆಗಿಲ್ಲ. ಓಕೆ, ಟು ಥಿಂಕ್ ಆನ್ ದೇರ್ ಓನ್. ಅದೇ ಹೇಳಿದ್ನಲ್ಲ, ಫಸ್ಟ್ ಆಫ್ ಆಲ್ ನಮಗೆ ಇನ್ನೂ ಯೋಚನೆ ಮಾಡೋಕ್ಕೆ ಆಗಿಲ್ಲ. ನಮ್ಮ ಎಕ್ಸಾಮ್ ಸಿಸ್ಟಮು, ನಮ್ಮ ಎಜುಕೇಷನ್ ಸಿಸ್ಟಮ್ ಹೆಂಗಂದ್ರೆ, ಬಾಯ್ಪಾಟ್ ಹೊಡೀರಿ, ನೆನ್ಪಿಡ್ರಿ, ತಲೆಯಾಗಿಟ್ಟು ನೆನ್ಪಿಟ್ಕೊರಿ, ಎಕ್ಸಾಮ್ನಾಗ ಬಂದು ವಾಂತಿ ಮಾಡ್ಕೊರಿ. ದಟ್ ಇಸ್ ದ ಓನ್ಲಿ ಸಿಸ್ಟಮ್ ವಿ ಹ್ಯಾವ್. ಇನ್ನೂ ನಾವು ಅದನ್ನ ಅಪ್ಲೈ ಮಾಡೋ ಲೆವೆಲಿಗೆ ಒಯ್ದಿಲ್ಲ. ಸೊ ದ್ಯಾಟ್ ಈಸ್ ಹೌ ಐ ಥಿಂಕ್ ಅವರ್ ಎಜುಕೇಷನ್ ಸಿಸ್ಟಮ್ ಹ್ಯಾಸ್ ಟು ಚೇಂಜ್. ಒನ್ಸ್ ವಿ ಸ್ಟಾರ್ಟ್ ಲರ್ನಿಂಗ್ ಹೌ ಟು ಅಪ್ಲೈ, ಐ ಆಮ್ ಶ್ಯೂರ್ ಲಾಟ್ ಆಫ್ ಜಾಬ್ಸ್ ಕ್ಯಾನ್ ಬಿ ಕ್ರಿಯೇಟೆಡ್ ಬೈ ದೀಸ್ ಪೀಪಲ್ ಇಟ್ ಸೆಲ್ಫ್. ಓಕೆ, ಸೊ ಹಾಗೆ ಆಗ್ತದೆ ಅದೆಲ್ಲ. ಸೊ ಲಿಟಲ್ ಬಿಟ್ ಐ ಥಿಂಕ್ ದ ನ್ಯೂ ಎಜುಕೇಷನ್ ಪಾಲಿಸಿ ಹ್ಯಾಸ್ ಸಮ್ ವೆರಿ ಗುಡ್ ಪಾಯಿಂಟ್ಸ್ ಇನ್ ದಿಸ್ ಡೈರೆಕ್ಷನ್. It wants to create those job creating individuals. It wants people to become creative. It starts using these kind of madagathara. So this, but of course, ನಮ್ಮ India is a very big country and big diverse country. Okay, itlaga we have richest people in the and we have the poorest people. Okay, and still 60% of the people are poor. So ಅವರಿಗೂ ಎಜುಕೇಷನ್, ಇವ್ರ ಎಜುಕೇಷನ್ ಅದು ಮ್ಯಾಚ್ ಮಾಡೋದು ಭಾಳ ತ್ರಾಸೈತಿ. ಈಗ ಟಾಪ್ ಲೆವೆಲ್ ಇನ್ಸ್ಟಿಟ್ಯೂಷನ್ಸ್ನಾಗ ಎಜುಕೇಷನ್ ಸಿಗೋದೇ ಬೇರೆ, ಇಲ್ಲಿ ಹಳ್ಳಿ ಒಳಗೆ ಹೋದ್ರೆ ಎಜುಕೇಷನ್ ಸಿಗೋದೇ ಬೇರೆ. ಸೊ ಹೌ ಟು ಗ್ರೋ ದಿಸ್ ಐ ಥಿಂಕ್ ಈಸ್ ದಿ ಕನ್ಸರ್ನ್ ಫಾರ್ ಎವ್ರಿ ಗೌರ್ಮೆಂಟ್. ಗೌರ್ಮೆಂಟ್ಸ್ ಆರ್ ಡೂಯಿಂಗ್ ಸಮಥಿಂಗ್ ವಾಟ್ ದೇ ಕ್ಯಾನ್, ಬಟ್ ಇನ್ನೂ ಭಾಳ ಮಾಡೋದು. ಐ ಥಿಂಕ್ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ರಿಯಲಿ ಎಜುಕೇಷನ್ನಿಗೆ ಪ್ರಯಾರಿಟಿ society ಕೊಡೋದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ದಟ್ ಯು ಕ್ಯಾನ್ ಕ್ರಿಯೇಟ್ ಜಾಬ್ಸ್, ಕ್ರಿಯೇಟ್ ಆಪರ್ಚುನಿಟಿ, ಕ್ರಿಯೇಟ್ ಫಾರ್ ದ ಬೆಸ್ಟ್ ಪೀಪಲ್ ಟು ಕಮ್. ಈಗ ಹೆಂಗಾಗಿತ್ತಂದ್ರೆ, ಈಗ ಫಿಸಿಕ್ಸ್ ಯಾಕೆ ಮಾಡಿಪ್ಪ ಅಂತಂದ್ರೆ, ಯು ಹ್ಯಾವ್ ನೋ ಐಡಿಯಾ ಯಾಕೆ ಮಾಡಿದ್ದು ನಾನು ಅಂತೇಳಿ. ಈಗ ನಾನು PUC ಹೋಗಿದ್ದೆ, ಆವಾಗ ನಾನು ಇಂಜಿನಿಯರಿಂಗ್ ಮೆಡಿಕಲ್ ಹುಡುಕಿದೆ, ಸೀಟ್ ಸಿಗಲಿಲ್ಲ, BSc ಮಾಡಿದೆ. BSc ಹೋದೆ, ಅಲ್ಲೇ ಏನು ಬ್ಯಾಂಕ್ ಎಕ್ಸಾಮು ಇವು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿದೆ, ಅದು ಸಿಗಲಿಲ್ಲ ಅಂತೇಳಿ MSc ಮಾಡಿದೆ. MSc ಒಳಗೂ ಏನು ಮತ್ತೆ ಟ್ರೈ ಮಾಡಿದೆ, ಅವು ಸಿಗಲಿಲ್ಲ ಅಂತೇಳಿ PhD ಮಾಡಿದೆ. ಎಸ್ಪೆಷಲಿ ಹುಡುಗಿಯರು PhD ಯಾವಾಗ ಎಲ್ಲಿ ಮಟ್ಟ ಮಾಡಿದ್ರೆ ಮದುವೆ ಆಗೋ ತನಕ PhD ಮಾಡ್ತಾರೆ. ಈ ಹುಡುಗರು ಜಾಬ್ ಸಿಗೋ ಮಟ್ಟ PhD ಮಾಡ್ತಾರೆ. ಹಿಂಗೆ ಸೊ ವಿ ಡೋಂಟ್ ಹ್ಯಾವ್ ಅ ಪರ್ಟಿಕ್ಯುಲರ್ ಪರ್ಪಸ್. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ದಿ ಇಂಡಿವಿಜುವಲ್ಸ್ ತಪ್ಪಲ್ಲ, ಸಿಸ್ಟಮ್ ಹಂಗೈತೆ. ಐ ಥಿಂಕ್ ವಿ ನೀಡ್ ಟು ಬ್ರಿಂಗ್ ಅ ಚೇಂಜ್ ಇನ್ ದಿಸ್ ಸಿಸ್ಟಮ್. I'm sure now there is an aspirational India which is looking for this change. So some youngsters are there who want a big change. We want India to become the most powerful nation in this world. Nam powerful and ಬೇರೆಯವ್ರನ್ನ ಹೆದರ್ಸ್ಬೇಕಂತಲ್ಲ, we should also become ನಮ್ಮ ಕ್ವಾಲಿಟಿ ಆಫ್ ಲೈಫ್. ಈಗ ನಮ್ಮದು ನಮ್ಮ ಕೆಲವು ಇಂಡೆಕ್ಸಸ್ ಒಳಗೆ, though we are the third largest economy in the world, in human development index we are 139th. ಓಕೆ, ಹಿಂಗೆ ಪರ್ ಕ್ಯಾಪಿಟಲ್ ಇನ್ಕಮ್ ಈಸ್ ವೆರಿ ಲೋ. ಇಂಥವೆಲ್ಲ ಅದಾವೆ. ಸೋ ಮೆನಿ ಚಾಲೆಂಜಸ್ ಫಾರ್ ಅವರ್ ಕಂಟ್ರಿ. ಈಗ ನಮ್ಮ ನ್ಯಾಷನಲ್ ಬಜೆಟ್ ಒಳಗೆ ದಿ ಅಮೌಂಟ್ ಸ್ಪೆಂಟ್ ಫಾರ್ ಎಜುಕೇಷನ್ ಈಸ್ ಲೆಸ್ ದೆನ್ 3% ಆಫ್ ದ GDP, ಆ್ಯಂಡ್ ದ ಅಮೌಂಟ್ ಆಫ್ ಮನಿ ಸ್ಪೆಂಟ್ ಫಾರ್ ಸೈನ್ಸ್ ಈಸ್ ಅಬೌಟ್ 0.8% of the GDP. But I think it's very important. New education policy also says that there should be 6% in GDP. I would believe if really we want to change this country very fast, 8% of the GDP should go for education, out of which about 5% should come from the government and 3% should come from the industry or hanga. I think if we can plan a policy like that, I think it will be very useful, and we may see ಒಂದು 20 ವರ್ಷದಾಗ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ನೋಡ್ಬೋದು. ವಿ ಕ್ಯಾನ್ ಮೇಕ್ ದ ಟ್ರಾನ್ಸ್ಫಾರ್ಮೇಷನ್ ವಿಚ್ ವಿ ಹ್ಯಾವ್ ನಾಟ್ ಡನ್ ಇನ್ ದ ಲಾಸ್ಟ್ so many years. We have grown, we have always been growing, but now it's time for a revolutionary change in this country. Yeah. ಈಗ ಹೈಸ್ಕೂಲ್ PUC ಓದ್ತಿರೋ ವಿದ್ಯಾರ್ಥಿಗಳು ಮೂಲ ವಿಜ್ಞಾನವನ್ನು ಓದಬೇಕು, ಸಂಶೋಧನಾ ಕ್ಷೇತ್ರಕ್ಕೆ ಬರಬೇಕಂತಂದರೆ ಅವ್ರ ತಯಾರಿ ಹೇಗಿರಬೇಕು ಸರ್, ಮತ್ತು ಅವ್ರಿಗೆ ಏನು ಭವಿಷ್ಯ ಇದೆ? ನಾನು ಆಗಲೇ ಹೇಳ್ದಂಗೆ ಭವಿಷ್ಯ ಜಾಸ್ತಿ ಇಲ್ಲ, ರೈಟ್? ನಾವು ಬಿಕಾಸ್ ಎಲ್ಲರಿಗೂ ಇಲ್ಲ. Okay, everything we don't have. But I think some of us, I mean, whoever is driven, ಭಾಳ ಎಂಥೂಸಿಯಾಸ್ಟಿಕ್ ಇದ್ದರೆ ಭಾಳಷ್ಟು ಆಪರ್ಚುನಿಟಿ ಇದಾವೆ. ದೆರ್ ಇಸ್ ನೋ ಡೌಟ್ ಅಬೌಟ್ ದ್ಯಾಟ್. ಭಾಳಷ್ಟು ಆಪರ್ಚುನಿಟಿ ಇದೆ. ಭಾಳಷ್ಟು ಇಂಡಿಯಾದೊಳಗೆ ಈಗ ಸಾಕಷ್ಟು ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಆರ್ ದೇರ್. ಸೊ ಬೇಸಿಕ್ ಸೈನ್ಸ್ ಒಳಗೆ ಲಾಟ್ ಆಫ್ ಸ್ಕೋಪ್ ಇಸ್ ದೇರ್ ಟು ಡೂ ರಿಸರ್ಚ್. ಆಮೇಲೆ ಸೈನ್ಸ್ ಅನ್ನೋದಕ್ಕೆ ಯಾವ ದೇಶ ಏನು ಲಿಮಿಟ್ ಇಲ್ಲ. ಐ ಥಿಂಕ್ ವಿ ಕ್ಯಾನ್ ಗೋ ಎನಿವೇರ್ ಇನ್ ದ ವರ್ಲ್ಡ್. ಸೈನ್ಸ್ ಈಸ್ ಯೂನಿವರ್ಸಲ್. ಸೊ ಅದರಿಂದ ಜಗತ್ತಲ್ಲೂ ಸಾಕಷ್ಟು ಆಪರ್ಚುನಿಟಿ ಇದ್ದಾವೆ. ಎಸ್ಪೆಷಲಿ ಈಗ ವೆಸ್ಟರ್ನ್ ವರ್ಲ್ಡ್ ಒಳಗೆ ಅಲ್ಲಿಯವ್ರು ಯಾರು ದೇ ಡೋಂಟ್ ವಾಂಟ್ ಟು ಡೂ ರಿಸರ್ಚ್. ದೇ ಆರ್ ಲುಕಿಂಗ್ ಫಾರ್ ಈಸಿ ಲೈಫ್, ರೈಟ್? ಸೊ ಅದಕ್ಕೆ ಇಂಡಿಯನ್ಸು, ಚೈನೀಸು, ದೀಸ್ ಆರ್ ದಿ ಪೀಪಲ್ ಹೂ ಆರ್ ಡಾಮಿನೇಟಿಂಗ್ ಇನ್ ರಿಸರ್ಚ್ ಆಲ್ ಓವರ್ ದ ವರ್ಲ್ಡ್. ಆಫ್ ಕೋರ್ಸ್ ಈ ಕೊರೋನಾ ಬಂದೆಲ್ಲ ಥಿಂಗ್ಸ್ ಆರ್ ಡಿಸ್ಟರ್ಬ್, ಬಟ್ ಐ ಆಮ್ ಶ್ಯೂರ್ ಸ್ಲೋಲಿ ವೆನ್ ವಿ ಗೋ ಬ್ಯಾಕ್ ಟು ನಾರ್ಮಲ್, ಸೊ ಯು ಶುಡ್ ಗೋ. ಐ ಮೀನ್ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಮೇನ್ ಥಿಂಗ್ ನೀವು ಹೇಳಿದರೆ ಹೆಂಗೆ ತಯಾರಿ ಮಾಡಬೇಕಂದ್ರೆ ಎಂಜಾಯ್ ಯುವರ್ ಸೈನ್ಸ್.
ಬೇಸಿಕಲಿ ಅದು ತಿಳ್ಕೊ, ಅಪ್ಲೈ ಮಾಡಿರಿ. ಇದು ಆಮೇಲೆ ಇನ್ನೂ ಭಾರಿ ಬ್ಯೂಟಿಫುಲ್. ನಾವು ಬರೀ ಕ್ಲಾಸ್ ರೂಮು ನಮ್ಮ ಟೆಕ್ಸ್ಟ್ ಬುಕ್ಕಿಗೆ ಡಿಪೆಂಡ್ ಆಗೋದು ಬೇಡ. ಗೈಡ್ಸು ಇಂಥವೆಲ್ಲ ಬಿಟ್ಬಿಟ್ಟು ವಿ ಶುಡ್ ರೀಡ್ ದಿ ರಿಯಲ್ ಒರಿಜಿನಲ್ ಆಥರ್ಸ್. ಅದು ನೋಡಿ. ಈಗಂತೂ ಯು ಕ್ಯಾನ್ ಸಿ ಅಮೇಝಿಂಗ್ ಲೆಕ್ಚರ್ಸ್ ಬೈ ಗ್ರೇಟ್ ಸೈಂಟಿಸ್ಟ್ಸ್ ಆನ್ ಯೂಟ್ಯೂಬ್. Okay, on the social media, I mean, YouTube, amazing lectures. There are many people who produce lot of great content on YouTube. ಎಲ್ಲ ಯಾವುದೇ ಟಾಪಿಕ್ ತೊಗೊಂಡ್ರು ಅದನ್ನ ಹೆಂಗೆ ಹೇಳ್ಕೊಡ್ಬೇಕು, ಆ್ಯನಿಮೇಷನ್ಸು, ಗ್ರಾಫಿಕ್ಸು, ಐ ಮೀನ್ ಎಕ್ಸ್ಪ್ಲನೇಷನು, ಸೋ ಬ್ಯೂಟಿಫುಲ್. ನಾನು ಈಗ ನಾನು ಆ್ಯಕ್ಚುಲಿ ಫಿಸಿಕ್ಸ್ ಕಲಿಯಕ್ಕೆ ಶುರು ಮಾಡೀನಿ. ಓಕೆ, ಅಟ್ ದಿ ಓಲ್ಡ್ ಏಜ್. ಅಷ್ಟು ಟೈಮ್ ಎಂಜಾಯಿಂಗ್ ದಿ ಯೂಟ್ಯೂಬ್ ಆ್ಯಂಡ್ ಅದರ್ ಸೋರ್ಸಸ್ ಆಫ್ ನಾಲೆಡ್ಜ್. ಅದಕ್ಕೊಂದಿಷ್ಟು ಹುಡುಗರು, ಇಫ್ ದೇ ಕ್ಯಾನ್ ಡೆಡಿಕೇಟ್ ದ ಟೈಮ್, ಐ ಥಿಂಕ್ ಇಟ್ ವಿಲ್ ಬಿ ವೆರಿ ನೈಸ್. I keep telling there are two things which bother students at that age. ಒಂದು ಅಂತಂದರೆ, ನಾನು ಅಷ್ಟು ಶಾಣೆ ಇಲ್ಲ, ನನ್ನ ಕೈಗೆ ಆಗೋದಿಲ್ಲ ಅಂಥೇಳಿ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಥಿಂಕ್ ದಟ್ ದೇ ಆರ್ ನಾಟ್ ಇಂಟೆಲಿಜೆಂಟ್. ಬಟ್ ವಿ ನೋ ದಟ್ ದಿ ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ಶೋದ್ ಇನ್ ದಿ ಇಯರ್ 2000 ದಟ್ ಎವ್ರಿಬಡಿ ಈಸ್ ಈಕ್ವಲಿ ಇಂಟೆಲಿಜೆಂಟ್. ಎವ್ರಿಬಡಿ ಕೇಪಬಿಲಿಟಿ ಒಳಗೆ ಯಾರೂ ಹೆಚ್ಚು ಕಮ್ಮಿ ಇರೋದಿಲ್ಲ. ಇಟ್ ಈಸ್ ಓನ್ಲಿ ಆ್ಯಟಿಟ್ಯೂಡ್. ಅವರ್ ಆ್ಯಪ್ಟಿಟ್ಯೂಡ್ ಈಸ್ ಆಲ್ ಸೇಮ್ ಅಂತ ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್. ಆಮೇಲೆ ಎರಡನೇದು ಅಂತಂದರೆ, ಈ ಏಜ್ನ ಭಾಳ ಇಂಪಾರ್ಟೆಂಟ್, ನಾ ಚಂದ ಕಾಣಂಗಿಲ್ಲ ಅಂಥೇಳಿ. ಇಟ್ಸ್ ಅ ಮೇಜರ್ ಪ್ರಾಬ್ಲಮ್. ಹೌದಲ್ಲ? ಆ ಹುಡುಗಿ ನಾನು ನೋಡಲಿಲ್ಲ, ಇನ್ನೊಂದು ಸತಿ ನೋಡಲ್ಲ, ಅಥವಾ ಹುಡುಗ ನೋಡಲಿಲ್ಲ. ದಿಸ್ ಈಸ್ ಅನದರ್ ಥಿಂಗ್ ವಿಚ್ ವಿ ಆರ್ ಬಾದರ್ಡ್ ಅಬೌಟ್ ಇಟ್. ಓಕೆ, ಸೊ ಐ ಥಿಂಕ್ ಇಫ್ ಯು ರಿಯಲಿ ಅಂಡರ್ಸ್ಟ್ಯಾಂಡ್, ವಿ ನೋ ದಟ್ ಇಟ್ ಈಸ್ ನಾಟ್ ದಿ ಎಕ್ಸ್ಟರ್ನಲ್ ಬ್ಯೂಟಿ ವಿಚ್ ಇಸ್ ಇಂಪಾರ್ಟೆಂಟ್. ಅದಲ್ಲ, ದೇರ್ ಈಸ್ ಸಮಥಿಂಗ್ ಇಂಟರ್ನಲ್ ಬ್ಯೂಟಿ. ಅದನ್ನು ಹೇಳೋದು. ಅಬ್ದುಲ್ ಕಲಾಂ ಅಸಹ್ಯ ಇದ್ದ, ಮದರ್ ತೆರೇಸಾ ಅಸಹ್ಯ ಇದ್ದರು, ಬಟ್ ಅವ್ರದ್ದು ಒಳಗಿನ ಮೈಂಡ್ ವಾಸ್ ವೆರಿ ಬ್ಯೂಟಿಫುಲ್, ರೈಟ್? ಸೊ ಅದಕ್ಕೆ ಒಳಗೆ ನಾವು ಫೋಕಸ್ ಮಾಡಿದರೆ, ಕಾನ್ಸಂಟ್ರೇಟ್ ಆನ್ ಬಿಲ್ಡಿಂಗ್ ಅ ಬ್ಯೂಟಿಫುಲ್ ಮೈಂಡ್ rather than the beautiful body. Of course, adu important. Age, physiology requires all that, but more focus on this and trying to understand and enjoying the subject and trying to apply it somewhere. ಏನು ಓದಿದ್ರು ಇದನ್ನು ಎಲ್ಲಿ ಅಪ್ಲೈ ಮಾಡ್ಬೋದು, ಎಲ್ಲಿ ಕಾಣ್ತಿತ್ತು ಈಗ ಜಗತ್ತಿನಾಗ. ಫಾರ್ ಎಕ್ಸಾಂಪಲ್, ಒಂದು ಡಿಫ್ರೆನ್ಷಿಯಲ್ ಈಕ್ವೇಷನ್ ಬಂದ ಕೂಡಲೇ ಅದನ್ನ ಹಿಂಗೆ ಹೊರಗೆ ಹೋದಾಗ ನಂಗೆ ಗಿಡದಾಗ ಕಾಣ್ತಿತ್ತೇನೆ ಡಿಫ್ರೆನ್ಷಿಯಲ್, ಏನೋ ಎಲ್ಲಿಯಲ್ಲಾಡ್ದಾಗ ಡಿಫ್ರೆನ್ಷಿಯಲ್ ಈಕ್ವೇಷನ್ ಐತೇನೋ. ಓಕೆ, ಒಂದು ಫಿಸಿಕ್ಸ್ ಫೆನಾಮಿನ ನೋಡಿದಂದ್ರೆ ಇಲ್ಲೈತೇನೋ. ಈಗ ಹಂಗೆ ಹಂಗೆ ಆತಂದ್ರೆ, ಐ ಥಿಂಕ್ ಇಫ್ ಯು ಸ್ಟಾರ್ಟ್ ಲುಕಿಂಗ್ ಫಾರ್ ಇಟ್, ಯು ಡೋಂಟ್, ಐ ಮೀನ್ ನಿಮ್ಮ ಕಾಲೇಜಲ್ಲಿ ಟೀಚರ್ಸು ಹೇಳ್ಬೋದು, ಅಥವಾ ನೀವು ಬುಕ್ಕಲ್ಲೂ ಅರ್ಥ ಮಾಡ್ಕೋಬೋದು. ಬಟ್ ಮೋರ್ ಇಂಪಾರ್ಟೆಂಟ್ಲಿ, ಐ ಥಿಂಕ್ ಯು ಕ್ಯಾನ್ ಸಿ ದೀಸ್ ಇನ್ ಬ್ಯೂಟಿಫುಲ್ ವೀಡಿಯೋಸ್ ವಿಚ್ ಆರ್ ಅವೈಲಬಲ್. ಅದ್ಭುತ ಲೆಕ್ಚರ್ಸ್ ಅದಾವೆ, ಆಲ್ ಫ್ರೀಲಿ ಅವೈಲಬಲ್. ಓಕೆ, ಸೊ ಐ ಥಿಂಕ್ ಐ ರೆಕಮೆಂಡ್ ಟು ಸ್ಟೂಡೆಂಟ್ಸ್ ದಟ್ ದಿನ ಒಂದೂವರೆ ತಾಸು ಜಸ್ಟ್ ಸ್ಪೆಂಡ್ ಸಮ್ ಟೈಮ್ ಆನ್ ದೀಸ್ ಯೂಟ್ಯೂಬ್ ವೀಡಿಯೋಸ್ ಆನ್ ಯುವರ್ ಸಬ್ಜೆಕ್ಟ್. ಆ್ಯಂಡ್ ಅದನ್ನು ನೋಟ್ಸ್ ಬರ್ಕೋರಿ, ಆ್ಯಂಡ್ ದೆನ್ ಸ್ಟಾರ್ಟ್ ಲುಕಿಂಗ್ ಫಾರ್ ಇಟ್ ಇನ್ ದ ವರ್ಲ್ಡ್. ಜಗತ್ತಿನಾಗ ಹೋಗಿ ಹುಡುಕೋರಿ. ಐ ಥಿಂಕ್ ಯು ವಿಲ್ ಸಿ ಇಟ್ ಎವ್ರಿವೇರ್. ಓಕೆ, ದೇರ್ ಆರ್ ಬ್ಯೂಟಿಫುಲ್ ಥಿಂಗ್ಸ್. ಅದನ್ನು ಮಾಡಿದರೆ ಐ ಥಿಂಕ್ ದ್ಯಾಟ್ ಈಸ್ ದ ಓನ್ಲಿ ತಯಾರಿ. ಆ್ಯಂಡ್ ನೀವು ಎಂಜಾಯ್ ಮಾಡಲಿಲ್ಲ ಅಂತಂದರೆ, ಬೇಸಿಕ್ ಫಿಸಿಕ್ಸ್ ಯು ಕೆನಾಟ್ ಬಿ ಸಕ್ಸಸ್ಫುಲ್. ಯು ಹ್ಯಾವ್ ಟು ಎಂಜಾಯ್ ಇಟ್. ನಿಮ್ಗೆ ನಾಲೆಜ್ ಇರೋದು ಬಿಡೋದು ಅದೇನು ನಾಟ್ ಇಂಪಾರ್ಟೆಂಟ್, ಬಟ್ ದಟ್ ಎಂಥೂಸಿಯಾಸಮ್ ದಟ್ ಐ ವಾಂಟ್ ಟು ಎಂಜಾಯ್ ದಿಸ್ ನಾಲೆಜ್ ಅನ್ನೋದೈತಲ್ಲ, ಐ ಥಿಂಕ್ ದ್ಯಾಟ್ ವಿಲ್ ಮೇಕ್ ಯು ಬೇಸಿಕ್ ಸೈನ್ಸ್. ಅದರ್ವೈಸ್, ಬಿಕಾಸ್ ಆಪರ್ಚುನಿಟೀಸ್ ಆರ್ ಲೆಸ್ ಇನ್ ಬೇಸಿಕ್ ಸೈನ್ಸ್. ಅಪ್ಲೈಡ್ ಸೈನ್ಸಲ್ಲಿ ದೇರ್ ಇಸ್ ಅ ಇಂಡಸ್ಟ್ರಿ, ದೇರ್ ಆರ್ ಸೋ ಮೆನಿ ಥಿಂಗ್ಸ್, ಅಪ್ಲಿಕೇಶನ್ಸ್, ಹಿಂಗಾಗಿ ದೇರ್ ಆಪರ್ಚುನಿಟಿ. ಬಟ್ ಬೇಸಿಕ್ ಸೈನ್ಸ್ ಮಾಡಬೇಕಂತಂದ್ರೆ ಇಟ್ ಹ್ಯಾಸ್ ಟು ಕಮ್ ಫ್ರಮ್ ಇನ್ಸೈಟ್. It has to come as a sort of sacrifice. Na helidnala, you are trying to grow up in the darkness, so you don't know where you are going, but still you are enjoying it. You are enjoying your journey in the darkness. So that's what it is. So just basic science ಮಾಡಬೇಕಂದ್ರೆ start enjoying your subject. I think that's the main thing. Yeah.